ಮಧ್ಯಾಹ್ನದ ನಮಸ್ಕಾರಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಎಸ್, ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈಗ ನಮ್ಮ ಕಿಚನ್ ಗೆ ಜೋಡಿಗಳನ್ನ ವೆಲ್ಕಮ್ ಮಾಡೋ ಸಮಯ. ಇವತ್ತಿನ ನಮ್ಮ ಜೋಡಿ ಸ್ಟಾರ್ ಕಪಲ್ ಅಂತಾನೆ ಹೇಳ್ಬೋದು. ಗಂಡ ಸ್ಮಾಲ್ ಸ್ಕ್ರೀನ್ ನಲ್ಲಿ ತಮ್ಮದೇ ಆದ ಫ್ಯಾನ್ ಬೇಸ್ ನ ಹುಟ್ಟಾಕೊಂಡಿರೋ ಹೀರೋ ಆದ್ರೆ, ಇನ್ನ ಹೆಂಡತಿ ಸಿಲ್ವರ್ ಸ್ಕ್ರೀನ್ ನಲ್ಲಿ ಆಕ್ಟ್ರೆಸ್ ಆಗಿ ಮಿಂಚ್ತಾ ಇದ್ದಾರೆ. ಪ್ರೀತಿ, ಪ್ರೇಮ ಇತ್ಯಾದಿ ಅನ್ನೋ ಸಿನಿಮಾ ಶೂಟ್ ನಲ್ಲೇ ಲವ್ ಆದ ಈ ಲವ್ ಬರ್ಡ್ಸ್ ಗಳೇ ಇವತ್ತಿನ ನಮ್ಮ ಕಿಚನ್ ನ ಲವ್ಲಿ ಕಪಲ್. ಸೊ ಪ್ಲೀಸ್ ವೆಲ್ಕಮ್ ಯಂಗ್ ಅಂಡ್ ಚಾರ್ಮಿಂಗ್ ಕಪಲ್ ಸುದರ್ಶನ್ ಅಂಡ್ ಸಂಗೀತ. ಮಾಯವಾಗಿದೆ ಮನಸ್ಸು ಮಧುರವಾದ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಏನ್ ಇಷ್ಟೊಂದು ಸೈಕಲ್ ಹಾಕೊಂಡಿದ್ದು? ಅಲ್ಲ, ಬೇರೆ ಹುಡುಗಿ ನೋಡಿದ ತಕ್ಷಣ ಹಂಗೆ ಕಣ್ಣು ಮನ್ಸು ಎಲ್ಲ ಮರ್ತ್ಬಿಟ್ಟು ಈ ಕಡೆ ಹೆಂಡತಿ ಬರ್ತಿದ್ದಾಳೆ, ಜೊತೆಗಿದ್ದಾಳೆ, ನಡ್ಕೊಂಡ್ ಬರ್ತಿದ್ದಾಳೆ, ಕೈ ಹಿಡ್ಕೊಂಡ್ ಬರ್ಬೇಕನ್ನೋದೇ ಮರ್ತೋಗ್ಬಿಟ್ಟೆಲ್ಲೋ. ಕಣ್ ಕೂಡ್ಲೆ ಮೀಟಿಂಗ್, ಕಣ್ ಕೂಡ್ಲೆ ಫ್ಲರ್ಟಿಂಗ್. ಅದು ಏನು ಮಾಡಕ್ಕಾಗಲ್ಲ ನೋಡಿ. ಅದು 10 ವರ್ಷ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಅದನ್ನು ಮರ್ತೋಗ್ಬಿಟ್ಯಾ? ಇದೊಂಥರ ಗಜನಿ ಫೀಲ್. ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿ. ನಮ್ ಸೋಫಾ ಇದೆಯಲ್ಲ, ಅದ್ರ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರೆ ಎಲ್ಲ ತಾನಾಗ್ ತಾನೇ ನೆನಪಾಗ್ತಿರುತ್ತೆ. ಓಕೆನಾ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಸೊ ಇವಾಗ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಕಪಲ್ಸ್ಗೂ ನಾವು ಫಸ್ಟ್ ಕೇಳೋ ಕ್ವೆಶ್ಚನ್, ನಿಮ್ಮ ಜಬ್ಬಿ ಮೆಟ್ ಮೂಮೆಂಟ್ ನ ತಿಳ್ಕೊಳ್ಳೋಕೆ ನಂಗೆ ತುಂಬಾನೇ ಕುತೂಹಲ. ಫಸ್ಟ್ ಭೇಟಿ ಆಗಿದ್ದು ಎಲ್ಲಿ, ಯಾವಾಗ? ಇವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಪ್ರೀತಿ ಗೀತಿ ಇತ್ಯಾದಿ ಅಂತ ಒಂದ್ ಸಿನಿಮಾ ಮಾಡ್ತಾ ಇದ್ವಿ. ಇವರು ಜರ್ಮನಿಲಿ ಇದ್ರು. ಆ ಒಂದು ಎಕ್ಸ್ ಬಾಯ್ ಫ್ರೆಂಡ್ ರೋಲ್ಗೆ ಇವ್ರನ್ನ ಕರ್ಸಿದ್ರು. ನಮ್ಮ ಸಿನಿಮಾದ ಹೀರೋ ಫ್ರೆಂಡ್ ಇವ್ರು ಆಕ್ಚುಲಿ. ನಿಮಗೇನೆ? ಹಾ, ಬಟ್ ಆ ಹುಡ್ಗ ಆಗ್ಲೇ ಸೆಲೆಕ್ಟ್ ಆಗಿದ್ದ. ಅವ್ರಿಗೇನೋ ಒಂದು ಆಕ್ಟಿಂಗ್ ವಿಷಯದಲ್ಲಿ ಏನೋ ಅವ್ರಿಗೆ ಇಷ್ಟ ಆಗ್ಲಿಲ್ವೋ ಏನೋ. ಸೊ ಇವ್ರನ್ನ ಜರ್ಮನಿಯಿಂದ ಕರೆಸ್ಕೊಂಡಿದ್ದಿನ ನನಗೆ ಗೊತ್ತಿಲ್ಲ ಈ ತರ ಕ್ಯಾರೆಕ್ಟರ್ ಚೇಂಜ್ ಆಗಿದ್ದಾರೆ ಅಂತ. ಇವ್ರು ಎಕ್ಸ್ ಬಾಯ್ ಫ್ರೆಂಡ್ ರೋಲ್ ನ ಪ್ಲೇ ಮಾಡ್ತಿದ್ರು. ನಾನು ಯೋಚನೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಹೀರೋ ಅವ್ರನ್ನ ಕೇಳ್ದೆ, ಯಾರು ಪಾಪ ಅಲ್ಲಿ ನಿಂತ್ಕೊಂಡಿದ್ದಾರೆ, ಬಿಸ್ಲಿದೆ, ಕೇಳ್ಬೋದಲ್ಲ ಅಂತ. ಇರಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅನ್ಬಿಟ್ಟು ಕರ್ಸಿದ್ರು. ಸುದರ್ಶನ್ ಇವರು ಸಂಗೀತ ಅಂತ ಈ ಸಿನಿಮಾದ ನಟಿ ಇವರು ಅಂತ ಅಂದ ತಕ್ಷಣ, ನೀವು ಇವ್ರ ಎಕ್ಸ್ ಬಾಯ್ ಫ್ರೆಂಡ್ ರೋಲೇ ಮಾಡ್ತಿರೋದು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ. ಇವಾಗ ನನ್ನ ಪರ್ಸ್ಪೆಕ್ಟಿವ್ ಇಂದ ಬರ್ತೀನಿ. ಫುಲ್ ಉಳಿದವರು ಕಂಡಂತೆ ಸ್ಟೈಲ್ ಸೊ ಏನು ಅಂದ್ರೆ, ನನ್ನ ಫ್ರೆಂಡ್ ಪವನ್ ಒಡೆಯರ್ ಅಂತ ಫೇಮಸ್ ಡೈರೆಕ್ಟರ್ ಇದಾರಲ್ಲ, ಸೊ ಅವ್ರು ನನ್ನ ಕರ್ಸ್ಕೊಂಡಿದ್ರು. ಸರಿ, ನಾನು ಇಲ್ಲಿ ಹಾಲಿಡೇಸ್ ಬಂದಿದ್ದೆ. ಸರಿ, ಆ ಸೈಕಲ್ ಗ್ಯಾಪ್ ಒಂದು ಸಿನಿಮಾ ಚಾನ್ಸ್ ಸಿಕ್ಬಿಡ್ತಲ್ಲ ಅಂತ ಖುಷಿ ಆಗ್ಬಿಟ್ಟು ನಾನು ಅವ್ನ್ ಕರ್ದ. ಫುಲ್ ಹುಡುಗರ ಟೀಮ್ ಅದೇ ನಾವ್ ಹೆಂಗ್ ಬರ್ತೀವಿ, ಶೇವ್ ಮಾಡ್ಕೊಳಲ್ಲ, ಸ್ನಾನ ಮಾಡ್ಕೊಳಲ್ಲ, ಚಡ್ಡಿ ಗಿಡ್ಡಿ ಹಾಕೊಂಡು ಪಕ್ಕ ವಿಷಯ ನಂಗೆ ಗೊತ್ತಿರ್ಲಿಲ್ಲ. ಸೆಂಟ್ ಹುಯ್ಕೊಂಡಿದ್ದೆ. ಸೊ ನಾನೊಂದು ಪಕ್ಕ ಲೋ ಕ್ಲಾಸ್ ಪೊರ್ಕಿ ತರ ಬಂದಿದ್ದೀನಿ. ನಾನು ಬಂದು ನೋಡ್ತಾ ಇದ್ದೀನಿ, ಅವತ್ತೇ ಇವಳು ಸಿಕ್ಬಿಡೋದಾ. ಸೊ ನಾನು ಒಂಥರ ಒಂದು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅವಳಿಗೆ. ಇವಾಗ ಬಂದ ತಕ್ಷಣ ನಾನ್ ನೋಡಿದ್ರೆ ಫ್ಲರ್ಟ್ ಮಾಡಿದ್ರೆ, ಅವ್ರು ನೋಡಿದಾಗ ಏನ್ ಮಾಡಿದ್ರಿ? ಫಸ್ಟ್ ಮಿನಿಟ್ ನಾನು ನೋಡಿದ ತಕ್ಷಣ ಇವ್ರು ನಿಮ್ ಎಕ್ಸ್ ಬಾಯ್ ಫ್ರೆಂಡ್ ಅಂದ ತಕ್ಷಣ, ಹಾಯ್ ಎಕ್ಸ್ ಗರ್ಲ್ ಫ್ರೆಂಡ್. ಅದು ಫುಲ್ ಅವಾಗ ತಾನೇ ಜರ್ಮನಿ ರಿಟರ್ನ್ ಬೇರೆ ಆಕ್ಸೆಂಟ್ ಕೇಳ್ಬೇಕಾ, ಅದೇ ಅನ್ಕೊಂಡೆ. ಎಕ್ಸ್ ಗರ್ಲ್ ಫ್ರೆಂಡ್ ನನಗೆ ಕೇಳಿದ ತಕ್ಷಣ, ಆಹಾ ಯಾರ್ದಪ್ಪ ಇದು ಆಕ್ಸೆಂಟು, ಕನ್ನಡದವ್ರಂತೂ ಇರಕ್ ಸಾಧ್ಯನೇ ಇಲ್ಲ, ಇಷ್ಟೊಂದ್ ಚೆನ್ನಾಗಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ ಅನ್ಬಿಟ್ಟು, ಓ ಈಗ ಆಗ್ಲೇ ಎಕ್ಸ್ ಗರ್ಲ್ ಫ್ರೆಂಡ್ ಆಗ್ಬಿಟ್ಟು ನಾನು ಅಂತ ಕೇಳಿದೆ. ಸ್ವಲ್ಪ ಡೌಟ್ ಮಾಡ್ಬೇಕಲ್ಲ ಹುಡುಗಿನ ಒಂದ್ ಸ್ವಲ್ಪ ಪಟಾಯಿಸ್ಬೇಕು ಅಂದ್ರೆ, ಹಂಗಾದ್ರೆ ಅದನ್ನೇ ಮಾಡಿದ್ ನಾನು. ಎಕ್ಸ್ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಬಂದು ಸೆಟ್ ಅಲ್ಲೇ ಬಾಯ್ ಫ್ರೆಂಡ್ ಆಗಿ ಈಗ ಗಂಡ ಆಗ್ಬಿಟ್ಟಿದ್ದೀರಾ. ಎಸ್, ಅಬ್ಬಾ ಭಲೆ ಟ್ವಿಸ್ಟ್ ಇದೆ. ಈ ಕತೆನ ನಾವು ತಿಳ್ಕೊಳ್ಳೇಬೇಕು. ಸೊ ಇವಾಗ ಮೊದ್ಲಿಗೆ ಯಾರು ಅಡ್ಗೆ ಮಾಡ್ಕೊಡ್ತೀರಾ? ನಾನೇ ಮಾಡ್ತೀನಿ. ಓಕೆ, ಸೊ ಇದೇ ಕಾನ್ಫಿಡೆನ್ಸ್ ಅಲ್ಲಿ ಕಿಚನ್ಗೆ ಹೋಗೋಣ. ಸೊ ಇವಾಗ ನಮ್ಮ ರಾಣಿ ಅವ್ರಿಗೆ ಏನ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಫ್ಲೆಕ್ಸ್ ಮಾಡ್ಬೇಡ. ಯಾಕಂದ್ರೆ ನಾನು ಇಷ್ಟು ಖುಷಿಯಾಗಿ ಕಿಚನ್ ಬಂದಿದ್ದೇ ಇಲ್ಲ. ಒಂಥರ ಖುಷಿ ಆಗ್ತಿದೆ. ಸೊ ಏನ್ ಗೊತ್ತಾ, ಇವಳು ಇತ್ತೀಚೆಗೆ ತುಂಬಾ ಫಿಟ್ನೆಸ್ ಒಳಗಡೆ ಇಳ್ದು ಬಿಡಿದಾಳೆ ಇವಳು. ಸೊ ಮಾತಿದ್ರೆ ಶುಗರ್ ಬೇಡ ಅಂತ ಅಂತಿದ್ದಾಳೆ. ನಾನು ಇವಾಗ ಏನ್ ಮಾಡಿದ್ರು ಶುಗರ್ ಹಾಕದೇ ಇರೋ ತರ ಏನಾದ್ರು ಒಂದು ಮಾಡ್ಲೇಬೇಕು. ವೆದರ್ ಏನೇ ಆಗ್ಲಿ, ಒಂದು ಸ್ವೀಟ್ ಡಿಶ್ ಮಾಡ್ಬೇಕು ಅಂದ್ರೆ ಶುಗರ್ ಇಲ್ಲದೆ ಅದ್ ಹೆಂಗ್ ಮಾಡಕ್ಕಾಗತ್ತೆ ಅಲ್ವಾ? ಬಟ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್. ಫಾರ್ ದಟ್ ನಾನು ಇವಳನ್ನ ಒಂದು ಡೇಟ್ ಕರ್ಕೊಂಡು ಹೋಗ್ಬೇಕು. ಆ ಡೇಟಿನ
ರಹಸ್ಯನೇ ಈ ಡೇಟು. ಈ ಡೇಟ್ಸ್. ಎಸ್, ಇವಾಗ ನೋಡೆ ಇದನ್ನ ನಾನು ABCD ಡ್ರಿಂಕ್ ಮಾಡ್ಕೊಡ್ತೀನಿ ನಿನ್ಗೆ. ಅದ್ಭುತವಾದ ABCD ಡ್ರಿಂಕ್ ಇದು. ABC ಜ್ಯೂಸ್ ಕೇಳಿದೀನಿ, ABCD ಡ್ರಿಂಕ್. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಬಿಡಿ. A ಫಾರ್ ಅದ್ಭುತವಾಗಿರುತ್ತೆ. ಓಕೆ, ಇವಾಗ BCD ಮೈನ್ ಮ್ಯಾಟರ್ ಬರೋಣ. ಸೊ B ಅಂದ್ರೆ ಇದರಲ್ಲಿ ಬಾದಾಮಿ ಇರುತ್ತೆ. ಓಕೆನಾ. C ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಕ್ಯಾರೆಟ್ ಇರುತ್ತೆ. ಸರಿ. D ಅಂದ್ರೆ ನಮ್ಮಿಬ್ರು ಡೇಟ್ ಇರುತ್ತೆ. ಅಷ್ಟೇ ಇರೋದು ಇದರಲ್ಲಿ ಸೀಕ್ರೆಟ್. ನೋಡಿ, ಟೆನ್ಷನ್ ಆಯ್ತು ನನಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಜೀವನನ ಸ್ಮೂತ್ ಮಾಡ್ಕೊಡೋದಕ್ಕೆ ನಾನೊಂದು ಸ್ಮೂದಿ ಮಾಡ್ತೀನಿ. ಅರೆ, ABCD ಸ್ಮೂದಿ. ಸೊ ಇದು ಜಾಗ್ರಿ. ಇದು ಸರಿ. ಫುಲ್ ಡೇಟ್ಸ್ ನಲ್ಲೇ ನಡೆಯಲ್ಲ. ಸೊ ಜೀವನನು ಹಂಗೆ ಅಲ್ಲ, ಬರೀ ಡೇಟ್ಗಳು ಕರ್ಕೊಂಡು ಹೋದ್ರೆ ಜೀವನ ಸರಿಯಾಗಿರಲ್ಲ. ಸ್ವಲ್ಪ ಜಾಗ್ರಿ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಇರಬೇಕು. ಸೊ ಇದು ಜಾಗ್ರಿ, ಒಂದ್ ಸ್ವಲ್ಪ ಇದು ಏಲಕ್ಕಿ, ಅದಾದ್ಮೇಲೆ ಇದು ಬಾದಾಮಿನೇ, ಬಟ್ ಇದು ಲಾಸ್ಟ್ ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡೋದಕ್ಕೆ. ಇದಂತೂ ಗೊತ್ತಿದೆ, ನಮ್ಮ ಮೇನ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ನಮ್ಮ ಇವನು ಶುಭಮ್ ಗಿಲ್ ತರ. ಬಾದಾಮು, ಡೇಟು, ಕ್ಯಾರೆಟ್ಸ್. ಓಕೆ, ಸೊ ಶುರು ಮಾಡೋಣ. ಓಕೆ, ಮೊದಲಿಗೆ ಇದೆಲ್ಲ ಇದು ಸೋಕ್ ಆಗಿದೆ. ಇದನ್ನ ಸೋಕ್ ಮಾಡಿ ಇಟ್ಟಿದ್ದೀನಿ. ಡೇಟ್ಸ್ ನಾನು ಮೊದಲೇ ಸೋಕ್ ಮಾಡಿಟ್ಬಿಟ್ಟಿದ್ದೀನಿ. ಸೊ ಬಾದಾಮಿ ಯೂಶಲಿ ಸಿಪ್ಪೆ ಸಮೇತ ತಿಂದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಸೋಕ್ ಮಾಡಿ ಯೂಸ್ ಮಾಡ್ಕೊಂತಾ ಇದೀವಿ. ಓಕೆ, ಆಮೇಲೆ ಕ್ಯಾರೆಟ್ ನ ಕಟ್ ಮಾಡ್ಕೊಂಡಿದ್ದೀರಾ. ಕ್ಯಾರೆಟ್ ಕಟ್ ಮಾಡ್ಕೊಂಡಿದೀನಿ. ಇವಾಗ ಮೊದ್ಲಿಗೆ ಏನ್ ಮಾಡೋಣ ಅಂತಂದ್ರೆ, ಎರಡು ತರ ಮಾಡ್ಬೋದು, ಬಟ್ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾರೆಟ್ ನ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಒಂದು ಪೇಸ್ಟ್ ತರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸರಿ. ಒಂದ್ ಸ್ವಲ್ಪ ನೀರ್ ಹಾಕೊಂಡು, ಓಕೆನಾ. ಸೊ ಇವಾಗ ಒಂದು ರೌಂಡ್ ಮಾಡಿದೀವಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಅಲ್ಲಿ ಸೋಕ್ ಮಾಡಿದೀನಲ್ಲ ಆ ಬಾದಾಮು. ಅಸಿಸ್ಟೆಂಟ್ ಕೊಡಿ. ನನ್ಗೆ ಈ ಶೋ ತುಂಬಾ ಇಷ್ಟ ಆಗ್ತಿದೆ, ಯಾಕಂದ್ರೆ ನಾನು ನನ್ನ ಲೈಫ್ ನಲ್ಲೇ ಇದನ್ನೆಲ್ಲ ಮಾಡಿಲ್ಲ. ಈ ರೋಲ್ ಅಲ್ಲಿ ನಾನಿರೋದು. ಇವಾಗ ಐ ಆಮ್ ದ ಶೆಫ್. ಅದ್ರದ್ದು ಬರ್ಬೇಕು, ಯಾಕಂದ್ರೆ ಇವಾಗ ಡೇಟ್ಸ್ ಒಂದು ಎಸೆನ್ಸ್ ಬಿಟ್ಟಿರತ್ತೆ. ಆಯ್ತಾ, ಇದನ್ನ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಾನು ಕಷ್ಟಪಟ್ಟು ಜೀವನದಲ್ಲಿ ಮೇಲ್ ಬಂದು ಕಲ್ತು ಎಕ್ಸ್ಪರ್ಟ್ ಆಗಿರುವಂತ. ಫಿಟ್ನೆಸ್ ಏನಾದ್ರು ಜಾಸ್ತಿ ಆಯ್ತಾ ಇದರಿಂದ? ಇಲ್ವಾ, ನೋಡೋಣ ಅಟ್ಲೀಸ್ಟ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗತ್ತಾ ಅಂತ. ಓಕೆ, ಡೇಟ್ಸ್ ಆಯ್ತು. ಇವಾಗ ಬಾದಾಮು. ಇವಾಗ ನಮ್ಮ ABCD ಇದರಲ್ಲಿದೆ. ಮನೇಲಿ ಯಾವತ್ತು ಮಿಕ್ಸಿ ಜಾರು, ಮಿಕ್ಸಿ ಎಲ್ಲ ಎಲ್ಲಿದೆ ಅಂತ ಅವ್ರ ಆಣೆಗೂ ಗೊತ್ತಿಲ್ಲ ಅನ್ಸುತ್ತೆ. ಓಕೆ, ಸೊ ಫಸ್ಟ್ ಹಾಫ್ ಮುಗ್ದಿದೆ. ಸೊ ಇದನ್ನ ಸದ್ಯಕ್ಕೆ ಇಲ್ಲಿ ಇಟ್ಟಿರ್ತೀನಿ. ಯಾಕೋ ತೆಗಿಯಕ್ ಕಷ್ಟ ಆಗ್ತಿದೆ, ಆಮೇಲೆ ಬರ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ, ಪರವಾಗಿಲ್ಲ. ಅಸಿಸ್ಟೆಂಟ್ ಸರಿಯಾಗಿ ತೆಗಿಯಮ್ಮ. ನೀನ್ ಅದು ಮಾಡ್ತಿರ್ಬೇಕಾದ್ರೆ ಚೈತ್ರ ಅವರೇ, ನನಗೆ ಇವಾಗ ಜೀವನದಲ್ಲಿ ಆರೋಗ್ಯವಾದ ಒಂದು ಹಾಲಿನ ಪ್ಯಾಕೆಟ್ ಬೇಕು. ನಾವೆಲ್ಲಿ ಬಳಸ್ತಾ ಇರೋದು ಆರೋಗ್ಯ ಹಾಲು. ಎಸ್. ಓಕೆ, ಸೊ ಇವಾಗ ನಾವು ಪೋರ್ ಮಾಡ್ತಾ ಇದೀವಿ ಆರೋಗ್ಯ ಹಾಲು. ಸೊ ಇವಾಗ ಕುದಿ ಬರೋವರೆಗೂ ಇಟ್ಕೋಬೇಕಲ್ಲ. ಕರೆಕ್ಟ್. ನೋಡಿ ಎಷ್ಟು ಚೆನ್ನಾಗಿ ಗೊತ್ತು ಅವ್ರಿಗೆ. ಅಲ್ಲ, ನೀನ್ ನಂಗೆ ಬಾಯಿ ಮುಚ್ಚಿಸ್ಬಿಟ್ಟಿದ್ಯಲ್ಲ, ಏನು ಹೇಳೋಂಗಿಲ್ಲ, ಬರೀ ಹೆಲ್ಪಿಂಗ್ ಮಾತ್ರ. ಇವಾಗ ನಿಂದ್ ರೋಲ್ ಅಸಿಸ್ಟೆಂಟ್. ಆಯ್ತು ಸರ್. ಐ ಥಿಂಕ್ ಕುದಿ ಬಂದಿದೆ ಹಾಲು. ಏನ್ ಮಾಡ್ತಿದ್ದೀರಾ ಅಸಿಸ್ಟೆಂಟ್? ಸಾರಿ ಸರ್. ಸೊ ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಮೂಮೆಂಟ್ ಆಫ್ ದಿಸ್ ಬ್ಯೂಟಿಫುಲ್ ಡಿಶ್. ಇದನ್ನ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನೇನಾದ್ರೂ ಬಿಟ್ರೆ ಫಿನಿಶ್. ಸೊ ಬಿಸಿ ಮಾಡಿ ಮಿಕ್ಸ್ ಮಾಡಿ. ಗ್ಯಾಪ್ ಅಲ್ಲಿ ನಂದೊಂದು ಸ್ಪೆಷಲ್ ಕ್ವೆಶ್ಚನ್. ಹೌ ಮಚ್ ಡು ಯು ಲವ್ ಹರ್? I love her very much. No, but I genuinely love her a lot. ಅದನ್ನ ಇವಾಗ ನೀವು ಕೇಳಿದ್ರಲ್ಲ, ಅದಕ್ಕೆ ನನಗೆ ಆನೆಸ್ಟ್ಲಿ ಆನ್ಸರ್ ಇಲ್ಲ. ಯಾಕಂದ್ರೆ ದೇರ್ ಆರ್ ಅ ಫ್ಯೂ ಥಿಂಗ್ಸ್ ಅದನ್ನ ಒಂದು ವರ್ಡ್ಸ್ ನಲ್ಲಿ ಹಾಕಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೇ ಇಲ್ಲ. ನಮ್ಮ ಲೈಫ್ ನಲ್ಲಿ ಒಂದು ಜರ್ನಿ ನೋಡ್ಕೊಂಡು ಬಂದಿದೀವಿ. ಸೊ ಹೌ ಮಚ್ ಅಂತ ಅದನ್ನ ಕ್ವಾಂಟಿಫೈ ಮಾಡಕ್ಕೆ ಆಗಲ್ಲ. ಅದು ಇಟ್ ಹಸ್ ಗಾನ್ ಬಿಯಾಂಡ್ ದಟ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌ ಸ್ವೀಟ್. ಏನಕ್ಕೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ಅವಳು ಒಂಥರ ನೀರ್ ತರ. ಅಂದ್ರೆ ನಮ್ಮ ಜೀವನದ ಸಿಚುವೇಶನ್ ಹೇಗಿರುತ್ತೋ ಶಿ ವಿಲ್ ಟೇಕ್ ಇಟ್ಸ್ ಫಾರ್ಮ್ ಅಷ್ಟೇ. ಸೊ ಶೀಸ್ ಆಲ್ವೇಸ್ ರಿಮೇನ್ ದ ಸೇಮ್, ವೆದರ್ ಇನ್ ಹೈಸ್ ಓ ಲೋಸ್. ಅವಳು ಯಾವಾಗ್ಲೂ ಹೇಗಿರ್ತಾಳೋ ಹಾಗೆ ಇರ್ತಾಳೆ. ನೀವ್ ಎಷ್ಟು ಲವ್ ಮಾಡ್ತೀರಾ? ನಾನು ಇವಾಗ ಕುದಿಯತ್ತಲ್ಲ, ಕುದ್ದು ಹಂಗೆ ಉಕ್ಕಿ ಹರಿತಾ ಇರತ್ತಲ್ಲ, ಅದರಷ್ಟು ಲವ್ ಮಾಡ್ತೀನಿ. ಇದೇ ಖುಷಿಗೆ ಜಾಗರಿ ಹಾಕ್ತೀನಿ. ಓಕೆ, ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ ಗೊತ್ತಾಯ್ತು. ಡೇಟ್ ಯಾವಾಗ ಶುರು ಆಯ್ತು ಅದನ್ನು ನೀನೇ ಹೇಳ್ಬಿಡು. ಸೊ ಆಕ್ಚುಲಿ ಇದು ಏನಾಗ್ಬಿಡ್ತು ಅಂತಂದ್ರೆ, ನಾನು ಹೇಳಿದ್ನಲ್ಲ ಫಸ್ಟ್ ನಾನು ಪೊರ್ಕಿ ತರ ಬಂದಿದ್ದೆ ಅಂತ. ಸೊ ಆ ಪೊರ್ಕಿ ತರ ಬಂದ್ಬಿಟ್ಟು ನನ್ಗೆ ಒಂಥರ ಶೇಪ್ ಔಟ್ ಆಗ್ಬಿಟ್ಟಿತ್ತು. ಸೊ
ಅವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ನೆಕ್ಸ್ಟ್ ಶೂಟಿಂಗ್ ಸ್ಕೆಡ್ಯೂಲ್ ಅಲ್ಲಿ ನಾನು ನೀಟಾಗಿ ಹೋಗ್ತೀನಿ ಅಂತ. ಒಂದು ಒಳ್ಳೆ ಪಾರ್ಲರ್ಗೆಲ್ಲ ಹೋಗಿ ಅವ್ರ ಅದೇನೋ ಜಿಂಕ್ ಚಾಕ್ ಫೇಶಿಯಲ್ ಎಲ್ಲ ಮಾಡ್ತಾರೆ, ನೀಟಾಗಿ ಹೇರ್ ಕಟ್ಟು ಶೇವು ಅದೆಲ್ಲ ಮಾಡ್ಕೊಂಡು ಹೊಸದಾಗಿ ಬಟ್ಟೆಗಳೆಲ್ಲ ತಗೊಂಡ್ಬಂದು ರೆಡಿ ಆಗಿ ಬಂದ್ರೆ ಅಕ್ಕ ಇಲ್ವೇ ಇಲ್ಲ ಅವತ್ತು ಶೂಟಿಂಗ್ ನಲ್ಲಿ. ಅರೆ ನಾನು ಬೇರೆ ಶೂಟಿಂಗ್ ಹೊರಟೋಗಿದ್ದೆ. ಬೇರೆ ಶೂಟಿಂಗ್ ಹೋಗ್ಬಿಟ್ಟಿದ್ಲ ಅವಳು. ಎಂತ ದುರಂತ ದುರ್ವಿಧಿಯೇ. ಆಮೇಲೆ ಏನಾಯ್ತು? ಅವತ್ತು ನನಗೆ ರಿಯಲೈಸ್ ಆಗಿದ್ದು, ದೇವ್ರಿದನೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾರ್ಕ್ ಜಕರ್ಬರ್ಗ್ ಅನ್ನೋನೊಬ್ಬ ಇದ್ದಾನೆ, ಅವನು ಫೇಸ್ಬುಕ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದಾನೆ. ಸೊ ಆ ಫೇಸ್ಬುಕ್ ಇಂದ ನಾನು ಅವಳನ್ನ ಹುಡುಕಿ ಸ್ಟಾಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವಳಿಗೊಂದು ಮೆಸೇಜ್ ಹಾಕಿದ್ದೆ. ಸೊ ಮೆಸೇಜ್ ಹಾಕಿ ಅಲ್ಲೊಂದ್ ಸ್ವಲ್ಪ ಹಂಗೆ ಗೊತ್ತಲ್ಲ, ಅವಾಗ ಇನ್ನೂ ಸಿಂಗಲ್ ಏನ್ ಜೀವನ. ರಿಪ್ಲೈ ಬಂತು? ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ದು, ಏನು ಈ ಸ್ಕೆಡ್ಯೂಲ್ ಅಲ್ಲಿ ಕಾಣಿಸ್ಲೇ ಇಲ್ಲ, ಬೇರೆ ಕಡೆ ಹೊರಟೋದ್ರ ಶೂಟ್ಗೆ ಅಂತ. ನಾನು ಅದಕ್ಕೆ ಇದು ಪಕ್ಕ ನೆಕ್ಸ್ಟ್ ನಂಬರ್ಗೆ ಹೋಗುತ್ತೆ ಅಂತ ಗೊತ್ತಾಯ್ತು. ಸೊ ನಾನೇನ್ ಮಾಡಿದೆ, ಆಕ್ಚುಲಿ ಯು ಕ್ಯಾನ್ ಮೆಸೇಜ್ ಮೀ ಅಂತ ಅನ್ಬಿಟ್ಟು ಡೈರೆಕ್ಟ್ ನಂಬರೇ ಕೊಟ್ಬಿಟ್ಟೆ ನಾನು. ಅರೆ ಪಾಪ ಅನ್ಸ್ತು, ಪಾಪ ಅಷ್ಟೊಂದೆಲ್ಲ ಫೇಸ್ಬುಕ್ ಹೋಗಿ ಹುಡುಕಿ ಒಂದು ಹುಡುಗಿನ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಿದ್ದಾನೆ ಅಂದ್ರೆ ಮಿಸ್ ಮಾಡ್ಕೊಳ್ತಿದ್ದಾನೆ ಅನ್ನೋದು ಗೊತ್ತು. ನಾನಾಗ ನಂಬರ್ ಕೊಟ್ಟೆ ಅಂಡ್ ದೆನ್ ಮೆಸೇಜ್ ಮಾಡಿದ್ರು ಅಂಡ್ ತುಂಬಾ ಹೊತ್ತು ಮಾತಾಡಕ್ ಶುರು ಮಾಡಿದ್ವಿ ಅಲ್ಲಿಂದ. ಯಾಕಂದ್ರೆ ಇನ್ ನೆಕ್ಸ್ಟ್ ಸ್ಕೆಡ್ಯೂಲ್ ತುಂಬಾ ಟೈಮ್ ಇತ್ತು, ಅಲ್ಲಿವರೆಗೂ ಮುಖ ನೋಡಕ್ ಆಗಲ್ಲ ಅಲ್ಲ. ಸೊ ಹಾಗಾಗಿ ಬರೀ ಮೆಸೇಜಸ್ ಅಲ್ಲಿ ಹಂಗೆ ಹಿಂಗೆ ಮಾತಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಮೀಟ್ ಮಾಡಿದ ತಕ್ಷಣ ಸಿಕ್ತೋ ಚಾನ್ಸು. ನನಗೆ ಅಡಿಗೆ ಮಾಡೋದಂದ್ರೆ ತುಂಬಾ ತುಂಬಾ ಹುಚ್ಚು. ಸೊ ನಾನೇನ್ ಮಾಡಿದೆ, ನಮ್ಮ ನಿರ್ದೇಶಕರಿಗೆ ಇವ್ರಿಗೆಲ್ಲ ಪಲಾವ್ ಸಖತ್ ಇಷ್ಟ ಅಂತ ಗೊತ್ತಾಯ್ತು. ಸೊ ನಾನು ಒಂದ್ ದೊಡ್ಡ ಬಕೆಟ್ ಫುಲ್ಲು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಇವಾಗ ಅದನ್ನ ತಗೊಂಡ್ ಹೋಗಕ್ಕೆ ನನ್ಗೆ ನಿನಗೆ ಒಬ್ಬ ಡ್ರೈವರ್ ಬೇಕಾಗಿತ್ತು. ಆ ಪಲಾವ್ ಒಂದು ಎಷ್ಟು 2.5 kg ಒಂದು ಕುಕ್ಕರ್ ನಲ್ಲಿ ಪಲಾವ್ ಮಾಡ್ಕೊಂಡ್ಬಿಟ್ಟಿರಲ್ಲ. ಸಿಚುವೇಶನ್ ಇರ್ಲಿಲ್ವೇ? ನಮಗೆ ಗೊತ್ತು, ಹುಡುಗರಿಗೆ ಗೊತ್ತು ಯಾವಾಗ ನಮ್ಮನ್ನ ಡ್ರೈವರ್ ಮಾಡ್ಕೋತೀರಾ, ಯಾವಾಗ ನಮ್ಮನ್ನ ಅಸಿಸ್ಟೆನ್ಸ್ ಮಾಡ್ಕೋತೀರಾ ಅಂತ ನಮಗೆ ಗೊತ್ತಾಗತ್ತೆ. ಅದು ಯಾಕೆ ಈ ರೀತಿ ನೋಡಲ್ಲ, ಅವಳಿಗೆ ಪಾಪ ನನ್ನ ಮೇಲೆ ಆಸೆ ಶುರುವಾಗಿತ್ತು, ನನ್ ಜೊತೆಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು, ಅದಕ್ಕೋಸ್ಕರ ಕರೆದ್ಲು ಅಂತ ಯಾಕೆ ಅನ್ಕೊಳಲ್ಲ. ಒಂದು ಕಾಗೆ ಹಾರೋಯ್ತು ಹಿಂಗೆ, ತುಂಬಾ ಕರ್ರಕ್ಕಿತ್ತು. ಹಾರೋಗ್ಲಿ ತೊಂದ್ರೆ ಇಲ್ಲ. ಸರಿ ಪಲಾವ್ ಕತೆ ಹೇಳಿ. ಸೊ ಸಿಕ್ಕಿದೆ ಚಾನ್ಸು, ಇವ್ರ ಜೊತೆ ಹೋಗ್ಬೋದಲ್ಲ ಅಂತ ಅನ್ಬಿಟ್ಟು ನಾನು ಈ ತರ ಹೋಗೋದಿದೆ ನನ್ಗೆ ಆಫೀಸಿಗೆ, ಎಲ್ಲ ನಿರ್ದೇಶಕರು ಇವ್ರಿಗೆಲ್ಲ ಪಲಾವ್ ಮಾಡಿದೀನಿ ಅಂತ. ಸೊ ಬಕೆಟ್ ತಗೊಂಡೆ, ಮನೆ ಹತ್ರ ಬಂದ್ರು, ಪಿಕ್ ಮಾಡಿದ್ರು, ವಿ ವೆಂಟ್. ಆ ದಿನ ಇವ್ರು ತಿಂದಿದ್ ಪಲಾವ್ ಇಂದ ಲವ್ ಆಗೋಯ್ತು. ಪಲಾವ್ ಇಂದ ಪ್ಯೂರ್ ಲವ್ ಆಯ್ತು. ಪ್ಯೂರ್ ಲವ್ ಆಗೋಯ್ತು ಅಲ್ವಾ? ಅಂದ್ರೆ ಹೇಳ್ತಾರಲ್ಲ, ದ ವೇ ಟು ಎಂಟರ್ ಅ ಮ್ಯಾನ್ಸ್ ಹಾರ್ಟ್ ಇಸ್ Through his stomach. ಕಿಚನ್ ಅಲ್ಲಿ ಸತ್ಯದ ಮಾತು. That is so That's true, actually ಗೊತ್ತಾ? true. ನಮ್ಮ ಅಡಿಗೆ ಕೂಡ ಇನ್ನೇನ್ ರೆಡಿ ಆಗ್ತಿದೆ ಅಂತ ಹಾಲು ಉಕ್ತಿದೆಲ್ಲ. ಫುಲ್ ಥಿಕ್ ಟೆಕ್ಸ್ಚರ್ ಬಂದಿದೆ ಇದು. ನೋಡಿದ್ಯಾ? ಸೊ ಇವಾಗ ಫಸ್ಟ್ ಬಬಲ್ ಬಂದಾಗ ನಾವು ನಮ್ಮ ಮೇನ್ ಪ್ಲೇಯರ್ಸ್ ನ ಹಾಕಿದ್ವಿ. ಇವಾಗ ಸೆಕೆಂಡ್ ಬಬಲ್ಗಳು ಬರೋ ಟೈಮ್ ನಲ್ಲಿ ನಮ್ಮ ಎಕ್ಸ್ಟ್ರಾ ಪ್ಲೇಯರ್ಸ್ ನ ಹಾಕೋಣ. ಸೊ ಜಾಗರಿ, ಒಂದು ಬೆಲ್ಲದ ಪುಡಿ, ಬೆಲ್ಲದ ಪುಡಿ, ಆಮೇಲೆ ಇದು ಏಲಕ್ಕಿ ಅದೇನೋ ಒಂಥರ ಮಜಾ ಕೊಡತ್ತೆ, ನೀ ಕಳ್ದೋಗ್ಬಿಡ್ತೀಯ ನೀನು. ಸೊ ಏಲಕ್ಕಿ. ಸೊ ಇದನ್ನ ಮಿಕ್ಸ್ ಮಾಡಿದ್ರೆ ಓಕೆ. ಸೊ ಇವಾಗ ನಮ್ಮ ಎಕ್ಸಾಟಿಕ್ ವಿಂಟರ್ ಸ್ಪೆಷಲ್ ಕ್ಯಾರೆಟ್ ಸ್ಮೂದಿ ರೆಡಿ ಆಗಿದೆ. ಸೊ ಪೋರ್ ಮಾಡೋಣ. ಎಸ್. ಸೊ ವಿಂಟರ್ ಸ್ಪೆಷಲ್ ಸ್ಮೂದಿ ರೆಡಿ ಮಾಡಿದೀರಾ. ವೀಕ್ಷಕರಿಗೆ ಹೇಳಕ್ಕಿಂತ ಮುಂಚೆ ನೀವಿಬ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನಿಮ್ ಪ್ರೀತಿಯಿಂದ ನಿಮ್ಮ ಓ ಮೈ ಗಾಡ್, ಎಲ್ಲಿಂದ ಕಲ್ತೆ ಇದನ್ನ? ಇಟ್ಸ್ ಯಮ್. ಸಕ್ಕತ್ತಾಗಿದೆ. ಚೈತ್ರ, ಯು ಶುಡ್ ಹ್ಯಾವ್ ದಿಸ್. ಇದೆಯಾ? ಓ ಸಕ್ಕತ್ತಾಗಿದೆ. ಅವ್ರಿಗೆ ಫಸ್ಟ್ ಕುಡ್ಸಿ ನೀವು. ಆ ಡೇಟ್ಸ್ ಆ ಬಾದಾಮು ಬ್ಲೆಂಡ್ ಆಗ್ಬಿಟ್ಟು ಸೇರ್ಕೊಂಡಿದೆಯಲ್ಲ, ಏನೋ ಒಂಥರ ಒಳ್ಳೆ ಎಸೆನ್ಸ್ ಕೊಡ್ತಿದೆ. ಅಂಡ್ ಮಿಲ್ಕ್ ಎಸೆನ್ಸ್. ಯಾ. ಐ ಥಿಂಕ್ ನೀವ್ ಏಲಕ್ಕಿ ಹಾಕಿರೋದು ಆ ಎಸೆನ್ಸ್ ಎಲ್ಲೋ ಫೀಲ್ ಆಗುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಸಖತ್ತಾಗಿರೋ ಹೆಲ್ದಿ ನ್ಯೂಟ್ರಿಷಿಯಸ್ ವಿಂಟರ್ ಸ್ಪೆಷಲ್ ಕ್ಯಾರೆಟ್ ಸ್ಮೂದಿ ಮಾಡೋ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ.
ಸ್ಪೆಷಲ್ ಕ್ಯಾರೆಟ್ ಸ್ಮೂದಿ ಮಾಡುವ ವಿಧಾನ. ಮೊದಲಿಗೆ ಒಂದು ಜಾರ್ ಅನ್ನು ತೆಗೆದುಕೊಂಡು ಕ್ಯಾರೆಟ್ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ರುಬ್ಬಿಕೊಂಡಂತಹ ಜಾರ್ಗೆ ಖರ್ಜೂರ, ಬಾದಾಮಿ ಹಾಕಿ ರುಬ್ಬಿಕೊಳ್ಳಿ. ಒಲೆಯ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಹಾಲು ಹಾಕಿ ಕಾಯಿಸಿಕೊಳ್ಳಿ. ರುಬ್ಬಿಕೊಂಡಂತಹ ಮಿಶ್ರಣವನ್ನ ಹಾಲಿಗೆ ಹಾಕಿಕೊಂಡು ಹದ ಬರುವವರೆಗೂ ಕಾಯಿಸಿಕೊಳ್ಳಿ. ಬೆಲ್ಲದ ಪುಡಿ, ಏಲಕ್ಕಿ ಪುಡಿ ಹಾಕಿ ಕಾಯಿಸಿದರೆ ಸ್ಮೂದಿ ರೆಡಿ. ಸ್ಮೂತ್ ಆಗಿ ಸ್ಮೂತಿ ಕುಡಿದಿದೀವಿ. ಈಗ ಸ್ಮೂತ್ ಆಗಿ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಎಸ್. ಸೊ ಮೀಟಿಂಗ್ ಆಯ್ತು, ಡೇಟಿಂಗ್ ಆಯ್ತು, ಐ ಮೀನ್ ಫೇಸ್ಬುಕ್ಕಿಂಗ್ ಆಯ್ತು. ಈಗ ಮುಂದೆ ಸೊ ಮುಂದೆ ನೆಕ್ಸ್ಟ್ ಲೆವೆಲ್ ಹೋಗ್ಲೇಬೇಕಲ್ವಾ? ಪ್ರಪೋಸ್ ಮಾಡಿದ್ ಯಾವಾಗ? ಎಕ್ಸಾಕ್ಟ್ಲಿ ಒನ್ ಫೈನ್ ನೈಟ್ ಹಿಂಗೆ ಒಂದು ರಾತ್ರಿ 1:30-2 ಗಂಟೆ ಹಿಂಗೆ ಫೋನ್ ನಲ್ಲಿ ಮಾತಾಡ್ತಾ ಇದ್ವಿ. ಅವಾಗ ನಾನು ಐ ಥಿಂಕ್ ದಾಳಿಂಬ್ರೆ ತಿಂತಾ ಇದ್ದೆ. ನಂಗೆ ಇನ್ನೂ ಜ್ಞಾಪಕ ಇದೆ. ದಾಳಿಂಬ್ರೆ ಒಂದೊಂದೇ ತಿಂತಾ ಇದ್ದೆ. ಫುಲ್ ರವಿಚಂದ್ರನ್ ಸರ್ ಸ್ಟೈಲ್ ನಲ್ಲಿ ಫ್ರೂಟ್ಸ್ ಹಾಕೊಂಡು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಹಿಂಗೆ ಮಾತಾಡ್ಕೊಂಡು ತಿಂತಾ ಇದೀನಿ. ಮೇಡಮ್ ಬಿಡ್ತಾನೆ ಇಲ್ಲ. ಐ ಥಿಂಕ್ ಇಟ್ಸ್ ಟೈಮ್, ಇವಾಗ ಹೇಳ್ಬಿಡು ಅಂತ. ನಾನೊಂದು 5-6 ಸಲ ಆಕ್ಚುಲಿ ಕೇಳ್ದೆ. ನಂಗೆ ಈ ತರ ಏನೋ ಒಂದು ಫೀಲಿಂಗ್ ಬರ್ತಿದೆ, ದಟ್ ನಮ್ಮಿಬ್ರ ಮಧ್ಯೆ ಏನೋ ಆಗ್ತಿದೆ ಅಂತ ಅನ್ಸ್ತಿದೆ, ಪ್ಲೀಸ್ ಹೇಳ್ಬಿಡು. ನಿಂಗೂ ಹಂಗೆ ಅನ್ಸಿದೆ? ಇಲ್ಲ ಒನ್ ಸೈಡೆಡ್ ಇದ್ರೆ ಅಟ್ ಲೀಸ್ಟ್ ಗೊತ್ತಾದ್ರೆ ನಾವು ಮೂವ್ ಆನ್ ಆಗ್ಬೋದಲ್ವಾ ಅಂತ. ಅದಕ್ಕೆ ನಾನು ಹೇಳು ಅಂತ ತುಂಬಾ ಪ್ರೆಷರ್ ಹಾಕ್ಬಿಟ್ಟೆ. ಆ ಟೈಮ್ ನಲ್ಲಿ ನಾನು ಎಸ್ ಡನ್, ಐ ಲವ್ ಯು ಅಂತ ಅಂದ್ಬಿಟ್ಟು ಹಿಂಗ್ ತಿರುಗಿ ನೋಡ್ತೀನಿ. ನಮ್ಮಪ್ಪ ರಾತ್ರಿ ಹಿಂಗೆ ಎದ್ಬಿಟ್ಟು ಹಿಂಗ್ ನಡ್ಕೊಂಡು ಬಂದಿದ್ರು. ನಾನು ಐ ಲವ್ ಯು ಅನ್ನೋದಕ್ಕೂ ಅವ್ರ ಕಣ್ ಮುಂದೆ ಬಂದ್ ನಿಲ್ಲೋದಕ್ಕೂ ಯಾವ ರೇಂಜ್ ಸಿಂಕ್ ಆಯ್ತು ಅಂತಂದ್ರೆ, ಅದು ಪ್ರಪೋಸಲ್ ನನಗಲ್ಲ, ಅವ್ರ ತಂದೆಗೆ ಮಾಡಿದ ತರ. ತಂದೆಗೆ ನಾನು ಐ ಲವ್ ಯು ಅನ್ಬಿಟ್ಟೆ ಅಂತ. ಪಾಪ ಅವರು ನನ್ ಮಗ ತುಂಬಾ ವರ್ಷ ಫಾರಿನ್ ನಲ್ಲಿದ್ದ, ಎಂಥ ಮಗನ್ ಹೆತ್ತು ಬಿಟ್ಟೆ ಅಂತ ಅವರು ಅವರೇ ಒಂದು ಸ್ಮೈಲ್ ಮಾಡ್ಕೊಂಡು ಯೂ ಟರ್ನ್ ಮಾಡ್ಕೊಂಡು ಹಿಂಗ್ ಅನ್ಬಿಟ್ಟು ಹಿಂಗ್ ಹೋದ್ರು. ಈ ಕಡೆ ಅಪ್ಪನೂ ಖುಷಿ, ಈ ಕಡೆ ಗರ್ಲ್ ಫ್ರೆಂಡು ಖುಷಿ. ಸೊ ಎರಡೂ ಕಡೆ ಒಂಥರ ಬ್ಯಾಲೆನ್ಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ದಟ್ ವಾಸ್ ದ ಫಸ್ಟ್ ಪ್ರಪೋಸಲ್. ಆ ಮೀಟಿಂಗು ಡೇಟಿಂಗ್ ಎಲ್ಲ ಇರುತ್ತಲ್ವಾ, ಹೊರಗಡೆ ಮಾಡ್ತಿದ್ರಿ? ಹೊರಗಡೆ ಆಕ್ಚುಲಿ ನಮ್ ಮನೆನೇ ಒಂಥರ ನಮ್ಗೆ ಅಡ್ಡ. ಯಾಕಂದ್ರೆ ನಾನು ಹೊರಗಡೆ ಹೋಗ್ತಾ ಇರ್ಲಿಲ್ಲ ಅಷ್ಟಾಗಿ. ಇವಾಗ್ಲೂ ಅಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ರು. ಸೊ ಆ ಟೈಮ್ ಸಿಕ್ತಿತ್ತಲ್ಲ, ಅವ್ರ ಆಫೀಸ್ ಇಂದ ಈ ಕಡೆ ಬರಕ್ಕೂ ನಮ್ಮಮ್ಮ ಅಜ್ಜಿ ಮನೆಗೆ ಹೋಗಕ್ಕೂ ಸರಿ ಆಗ್ತಿತ್ತು. ಮನೆಗೆ ಬರ್ತಿದ್ರೆ ಯಾರು ಇಲ್ದಿರ್ಬೇಕಂದ್ರೆ ನಮ್ದು ತರ ಮಾಡರ್ನ್ ಲವ್ ಸ್ಟೋರಿ. ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ನಾನಲ್ಲಿ ಬೈಕ್ ತಗೊಂಡು ಹಂಗೆ ಒಂದ್ ಕಾರ್ನರ್ ಅಲ್ಲಿ ಹಿಂಗೆ ನಿಂತ್ಕೊಂಡು ಹಿಂಗ್ ನೋಡ್ತಾ ಇರೋದು. ಅಮ್ಮ ಹಿಂಗ್ ಹೋಗ್ತಿದ್ದಂಗೆ ನಾನು ಫೋನಲ್ಲಿ ಓಕೆ ಯು ಕ್ಯಾನ್ ಕಮ್ ನಾವ್. ನಾವು ರೆಡಿಯಾಗಿ ಒಂದ್ 5-6 ಸ್ಕ್ವಾಟ್ಸ್ ಮಾಡಿ ಬರ್ತಾ ಇದ್ವಿ ಮನೆಗೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಹಿಂಗೆ ಒಂದಿಷ್ಟು ತಿಂಗಳುಗಳು ನಡೀತಾ ಇತ್ತು ಅಂಟಿಲ್ ಒನ್ ಫೈನ್ ಡೇ. ಆಕ್ಚುಲಿ ಅಮ್ಮ ಅಜ್ಜಿ ಒಬ್ರೇ ಇದ್ರು ಅಂತ ಅವ್ರ ಮನೆಗೆ ಹೋಗಿದ್ರು. ಸೊ ನಾನೇನ್ ಮಾಡಿದೆ, ಇನ್ನೊಂದ್ ಸ್ವಲ್ಪ ಟೈಮ್ ಆರಾಮಾಗಿ ಇನ್ನೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫುಲ್ ಆನ್ ಇಬ್ರು ಹಿಂಗೆ ನಿಂತ್ಕೊಂಡು ಲವಿ ಡವಿ ಮಾತುಗಳು ಆಡ್ಕೊಂಡು ನಿಂತಿದ್ದಾಗ ಟಕ್ 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 ಅಂತ ಶಬ್ದ ಬಂತು. ಅಜ್ಜಿ ಅಮ್ಮ ಕರ್ಕೊಂಡೇ ಬಂದ್ಬಿಟ್ರು. ಅಯ್ಯೋ ಒಂದ್ ನಿಮಿಷ ತಡೀರಿ. ಇಷ್ಟು ಟೆನ್ಷನ್ ಮೂಮೆಂಟ್ ಕ್ರಿಯೇಟ್ ಆಗಿದೆ. ಇದನ್ನ ನಾನ್ ನೆನ್ಸ್ಕೊಂಡ್ರೆ ನಾನ್ ಅಲ್ಲಿ ಇರ್ಬೇಕಾಗಿತ್ತು, ಹೆಂಗಿರ್ತಿತ್ತು ಅಂತ ಅನ್ಸ್ತಾ ಇದೆ. ಸೊ ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡ್ಬಿಡೋಣ. ಸೊ ನಾನೇ ನಿಮ್ಮ ಅಜ್ಜಿ, ಆ ಕಿಚನೇ ಮನೆ, ಓಕೆ ಇದು ಬಾತ್ರೂಮ್. ಸೊ ಹೆಂಗೆ ಅವ್ರನ್ನ ಎಸ್ಕೇಪ್ ಮಾಡ್ತೀರಾ ಅಂತ ನಾವು ನೋಡ್ತೀವಿ. ಇವತ್ತು ನಮಗ್ ತುಂಬಾ ಟೈಮ್ ಇದೆ, ಬಂದ್ಬಿಡ್ಲಾ ಸುದರ್ಶನ್? ಬೇಗ ಬಾರೋ, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. ಬಂದ್ಯಾ? ಹಾಯ್. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಸಾರಿ, ಏನ್ ಮಾಡ್ಲಿ, ಸಿಕ್ಕಾಪಟ್ಟೆ ಬಿಸಿ ನನ್ ಕೆಲ್ಸದಲ್ಲಿ. ನನ್ ಮಗ ಡಬ್ಬಾ ಮ್ಯಾನೇಜರ್ ಇದಾನಲ್ಲ, ಬಿಡದೇ ಇಲ್ಲ ನನ್ಗೆ. ಸರಿ, ಎಷ್ಟು ಮಿಸ್ ಮಾಡ್ಕೊಂಡೆ. ನಾನು ಅಷ್ಟೇ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ. ನೋಡು, ನಾನು ಎಷ್ಟು ಸ್ವರ್ಗ ಹೋಗಿದ್ದೀನಿ. ಯಾಕೆ ತಿಂತಾನೆ ಇಲ್ಲ ನೀನ್ ಈ ನಡುವೆ? ನೀನೇ ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ. ಸಂಗೀತ ಪಾಪು, ಸಂಗೀತ. ಅಯ್ಯೋ ಬಂದೆ ಅಜ್ಜಿ, ಬಂದೆ. ಒಂದ್ ನಿಮಿಷ ಬಂದೆ, ಬಾತ್ರೂಮ್ ಅಲ್ಲಿ ಇದ್ದೀನಿ. ಬಂದೆ. ಎಷ್ಟೊತ್ತೆ? ಬಂದೆ ಅಜ್ಜಿ, ಬಂದೆ. ಏನು ಮತ ಬಾತ್ರೂಮ್? ಬಂದೆ ಅಜ್ಜಿ. ಇಲ್ಲ. ಓ ಹೊಟ್ಟೆ ತೊಳ್ಸ್ತಾ ಇದೆ. ಬಾತ್ರೂಮ್ ಹೋಗ್ಬೇಕು, ಬಾಗಿಲು ತೆಗಿ. ಬಂದೆ. ಹೋಗಿನಾ? ಓ ಸೂಪರ್ ಆಗಿದೆ ಅಜ್ಜಿ. ಅಯ್ಯೋ ಏನಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ? ನೀವ್ ಯಾಕೆ ಬಾತ್ ಹೋದ್ರಿ? ಅಜ್ಜಿ ಬಾತ್ರೂಮು ಗಲೀಜಾಗಿದೆ, ಫಿನಾಲ್ ಹಾಕಿದೀನಿ, ಗಲೀಜಾಗಿದೆ. ಒಂದ್ ಕೆಲ್ಸ ಮಾಡೋ, ಒಂದ್ ಸ್ವಲ್ಪ ಮಜ್ಜಿಗೆ ಕೊಟ್ಬಿಡ್ತೀನಿ. ಇದೆ. ಮಾಡ್ಕೊಡ್ತೀನಿ ಅಜ್ಜಿ. ನೀವು ಇಲ್ಲೇ ದಯವಿಟ್ಟು ಮೂವ್ ಆಗ್ಬೇಡಿ. ಯಾಕೆ ಇಷ್ಟೊತ್ತು ಮಾಡಿದೆ ಬಾಗಿಲು ತೆಗಿಯಕ್ಕೆ? ಅದು ನಾನು ಬಾತ್ರೂಮ್ಗೆ ಹೋಗಿದ್ದೆ ನೋಡಕ್ ಹೆಂಗಿದೆ ಅಂತ. ಮಿಯಾವ್ ಮಿಯಾವ್. ನನ್ಬೇಕು. ನೀವಿರಿ, ನೀವು ಆರಾಮಾಗಿರಿ, ನಾನು ತಗೊಂಡ್ಬರ್ತೀನಿ. ಬೇಕು ಸುಮ್ಮನೆ ಶಬ್ದ ಮಾಡ್ಬೇಡ. ಏನು ಮಾಡ್ತಿಲ್ಲ.
ಅಜ್ಜಿ ಮಜ್ಜಿಗೆ ಕೇಳಿದ್ರಲ್ಲ ತಗೊಳ್ಳಿ, ನಾನು ಆ ಬೆಕ್ಕನ್ನೆಲ್ಲ ಸರಿ ಮಾಡ್ತೀನಿ. ಇದು ಪಕ್ಕದ ಮನೆ ಬಾತ್ರೂಮ್ಗೆ ಹೋಗೋಣ, ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ. ಅವ್ರಿಗೆ ಹೇಳಿದ್ದೀನಿ, ಆಂಟಿ ತುಂಬಾ ಒಳ್ಳೆಯವರು, ಕ್ಲೀನ್ ಆಗಿ ಇಟ್ಟಿದ್ದಾರೆ ಬಾತ್ರೂಮ್, ಬನ್ನಿ 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 ಬನ್ನಿ. ಏನೋಪ್ಪ ವಯಸ್ಸಾದ ಕಾಲದಲ್ಲಿ ಒಂದು ಬಾತ್ರೂಮ್ ಬಾತ್ರೂಮ್ ಚೆನ್ನಾಗಿಲ್ಲ, ಬೇಡ ಇಲ್ಲೇ ಹೋಗೋಣ. ಸರಿ ಅಜ್ಜಿ. ಆಂಟಿ ಕರ್ಕೊಳ್ಳಿ ಆಂಟಿ, ಇವ್ರಿಗೆ ಬಾತ್ರೂಮ್ಗೆ ಹೋಗ್ಬೇಕಂತೆ. ಅಯ್ಯೋ ನನ್ನ ಸುದರ್ಶನ್, ಓಕೆನಾ? ಸಾರಿ 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 ಬಾ, ಸಾರಿ ಅಜ್ಜಿ ಹೋದ್ರು. ಯಾವ ಟಾಯ್ಲೆಟ್ ಕ್ಲೀನರ್ ಹಾಕಿ ಕ್ಲೀನ್ ಮಾಡ್ತೀಯ ಅದನ್ನ? ಅಯ್ಯೋ ಸಾರಿ ಸಾರಿ, ಅದು ಸಡನ್ ಆಗಿ ಬಂದ್ಬಿಟ್ರು, ನಂಗೆ ಏನ್ ಮಾಡೋದಂತಾನೆ ಗೊತ್ತಾಗ್ಲಿಲ್ಲ, ನನಗೆ ಫುಲ್ ಪ್ಯಾನಿಕ್ ಆಗೋಯ್ತು. ನಿಮ್ಮ ಅಜ್ಜಿ ಅನ್ನೋದು ನಿಮ್ಮ ಅಜ್ಜಿ. ಹೋಗ್ಲಿ ಬಿಡು, ಇವಾಗ ನನ್ನ ಬಗ್ಗೆ ಯೋಚನೆ ಮಾಡು. ನಾನು ಮಿಸ್ ಮಾಡ್ಕೊಂಡೆ ಅಲ್ಲ ನೀನು. ನಾನು ಅಷ್ಟೇ, ನಿನಗೋಸ್ಕರ ಅಂತ ಒಳ್ಳೆ ಸುವಾಸನೆ ಇರೋ ಟಾಯ್ಲೆಟ್ ಅಲ್ಲಿ ಇದೀನಿ. ಅಯ್ಯೋ ನನ್ ಮುದ್ದು, ನನಗೋಸ್ಕರ ಏನೇನೆಲ್ಲ ಮಾಡ್ತೀಯ ಅಲ್ವಾ? ನಿನಗೋಸ್ಕರನೇ ಬಾತ್ರೂಮ್ ಅಲ್ಲಿ ಇದ್ದಿದ್ ಕಳ್ಬೇಕು ಇವನೇನಾ? ಅಜ್ಜಿ ನೀನೇ ಫೆನಾಯ್ಲ್ ಹಾಕಿ ತೊಳಿತಿದ್ದೇನಪ್ಪ. ಇಲ್ಲ ಅಜ್ಜಿ, ನಾನು ಬೆಕ್ಕು. ನೀನೇ ಬೇಕು, ಗೊತ್ತಾಯ್ತು ಕಳ್ಬೇಕು ಅಂತ. ಅಮೇಜಿಂಗ್. ಲೈಫಲ್ಲಿ ನಾನು ಆಕ್ಟಿಂಗ್ ಮಾಡಿರ್ಲಿಲ್ಲಪ್ಪ, ಏನೋ ಮ್ಯಾನೇಜ್ ಮಾಡಿದೆ ನಿಮ್ಮ ಅಜ್ಜಿ. ಅಜ್ಜಿಗಿಂತ ಬೆಟರ್. ಅಮೇಜಿಂಗ್ ಅಮೇಜಿಂಗ್, ಐ ಎಂಜಾಯ್ಡ್ ಇಟ್. ಹೆಂಗೂ ಈಗ ಆಕ್ಟಿಂಗ್ ಮಾಡ್ಕೊಂಡು ನಿಮ್ಮನೆ ಅನ್ಸ್ಕೊಂಡಿರೋ ನಮ್ಮ ಕಿಚನ್ಗೆ ಬಂದ್ಬಿಟ್ಟಿದ್ದೀವಿ. ಈಗ ನಮ್ಮ ಕಿಚನ್ ಅಲ್ಲಿ ಮತ್ತೊಮ್ಮೆ ಅವರ ಮನ್ಸ್ ಗೆಲ್ಲೋದಕ್ಕೆ ಏನ್ ಮಾಡ್ಕೊಡ್ತಾ ಇದ್ದೀರಾ? ಸುದರ್ಶನ್ಗೆ ಆಲೂಗಡ್ಡೆ ಅಂದ್ರೆ ಸಖತ್ ಇಷ್ಟ. ಅರೆ, ಸೊ ನಾನು ಆಲೂ ಹಕ್ಕಿ ಗೂಡು ಅಂತ ಒಂದು ಡಿಶ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಲೂ ಹಕ್ಕಿ ಗೂಡು. ಎಸ್, ಬರ್ಡ್ಸ್ ನೆಸ್ಟ್. ಲೆಟ್ಸ್ ಬಿಗಿನ್. ಓಕೆ, ಆಲೂ ಹಕ್ಕಿ ಗೂಡಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಮೇನ್ ಇಂಗ್ರೀಡಿಯೆಂಟ್ ಆಲೂನೆ. ಆಲೂ ಅಂದ್ರೆ ಸಖತ್ ಇಷ್ಟ ಸುದರ್ಶನ್ಗೆ, ಪೊಟ್ಯಾಟೊ ಫ್ರೈಸ್ ಅದು ಇದು ಎಲ್ಲ. ಸೊ ನಾನು ಇವತ್ತು ಬಾಯ್ಲ್ಡ್ ಆಲೂ ತಗೊಂಡಿದ್ದೀನಿ. ಇದು 2 ದೊಡ್ಡ ಆಲೂನ ಕಟ್ ಮಾಡಿ ಪೀಸ್ ಮಾಡಿ ಬಾಯ್ಲ್ ಮಾಡ್ಕೊಂಡಿರೋದು. ಇದ್ರ ಜೊತೆ ಇಲ್ಲಿ ಪಾಲಕ್ ಇದೆ ಅಂಡ್ ಹಸಿಮೆಣಸಿನಕಾಯಿ. ಸೊ ಇದು ಅಚ್ಚ ಖಾರದ ಪುಡಿ ಅಂಡ್ ದೆನ್ ಕೊತ್ತಂಬರಿ ಸೊಪ್ಪು, ಬ್ರೆಡ್ ಕ್ರಮ್ಸ್ ಇದೆ ಇಲ್ಲಿ. ಇದು ಒಂಚೂರು ಸೇವೈ ಅಂತ ಹೇಳ್ತಾರೆ, ಅದನ್ನ ಲಾಸ್ಟ್ ಅಲ್ಲಿ ನಾವು ಕರಿಯಕ್ ಮುಂಚೆ ಅದ್ದಕ್ಕೋಸ್ಕರ ಇಟ್ಕೊಂಡಿರೋದು. ಚಿಕ್ಕ ಶಾವ್ಗೆ. ಹಾ, ಶಾವ್ಗೆ. ಸೊ ಇದ್ರಲ್ಲಿ ಅದ್ದಿ ಹಾಕಿದಾಗ ಎಣ್ಣೆಗೆ ಆ ಗರಿ ಗರಿ ಒಂದು ಕ್ರಿಸ್ಪಿನೆಸ್ ಬರತ್ತೆ. ಸೊ ಇದು ಕಾರ್ನ್ಫ್ಲವರು, ಇದು ಶುಗರು, ಸಾಲ್ಟು, ಒಂದಿಷ್ಟು ಲಿಂಬೆ ಹಣ್ಣು. ಇದು ಮಾಡಕ್ಕೆ ಒಂದು ಹಂಗ್ ಕರ್ಡ್ ಅಂತ ಇದೆ, ಅದಕ್ಕೆ ಮಿಕ್ಸ್ ಮಾಡಕ್ಕೆ ಅಂತ ಇದನ್ನ ಇಟ್ಕೊಂಡಿರೋದು. ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಾವು ಇವಾಗ ಈ ಆಲೂಗೆ ಏನ್ ಮಿಕ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಇದನ್ನ ನಾವು ಫಸ್ಟ್ ಮ್ಯಾಶ್ ಮಾಡ್ಕೋಬೇಕು. ಆಲೂ ಹಕ್ಕಿ ಗೂಡು ಶುರು ಆಗ್ತಾ ಇದೆ. ಮೊದಲಿಗೆ ಬಾಯ್ಲ್ ಮಾಡಿಟ್ಕೊಂಡಿರೋ ಪೊಟೇಟೋನ ಮ್ಯಾಶ್ ಮಾಡ್ತಿದ್ದಾರೆ. ಎಸ್. ಸೊ ಇದನ್ನ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತ ಪಾಲಕ್ ಸೊಪ್ಪನ್ನ, ಪಾಲಕ್ ಇಸ್ ಹೆಲ್ದಿ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಖಾರ ಬೇಕಾಗಿರೋದ್ರಿಂದ ಸ್ವಲ್ಪ ಹಸಿಮೆಣಸಿನಕಾಯಿ ಅಂಡ್ ದೆನ್ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೊಳ್ತೀನಿ ಟೇಸ್ಟ್ಗೆ. ಓಕೆ. ಅಂಡ್ ದೆನ್ ರೆಡ್ ಚಿಲ್ಲಿ ಪೌಡರು, ಖಾರದ ಪುಡಿ. ಸೊ ಇದಕ್ಕೆ ಒಂದು ಚೂರು ಬ್ರೆಡ್ ಕ್ರಮ್ಸ್ ನ ಅದಕ್ಕೆ ಹಾಕ್ಬಿಡ್ತೀರಾ? ಎಸ್. ಇದು ಗರಿ ಗರಿ ಬರಬೇಕು ಅಂದಾಗ ಇದ್ರ ಜೊತೆನೂ ನಾವು ಮಿಕ್ಸ್ ಮಾಡ್ಕೋಬಹುದು. ಓಕೆ. ಒಂದು ಚೂರು ಉಪ್ಪನ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಟೇಸ್ಟಿಗೆ ಬೇಕಾದಷ್ಟು. ಆ್ಯಕ್ಚುಲಿ ಆಲೂ ಬಾಯ್ಲ್ ಮಾಡೋವಾಗ ಒಂದಿಷ್ಟು ಉಪ್ಪನ್ನ ಹಾಕಿ ಬಾಯ್ಲ್ ಮಾಡ್ತೀವಿ, ಯಾವಾಗಲೂ ಬೇಗ ಬಾಯ್ಲ್ ಆಗುತ್ತೆ ಅಂತ. ಇದನ್ನ ನಾವು ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಹೆಂಗ್ ಬೇಕೋ ಹಂಗೆ ಕಲ್ಸ್ಕೊಳ್ಬಹುದು. ಬಟ್ ಕೈಯಲ್ಲಿ ಕಲ್ಸೋದ್ರಿಂದ ಏನಾಗುತ್ತೆ ಗೊತ್ತಾ, ಪ್ರೀತಿ ಹೆಚ್ಚಾಗತ್ತೆ ಅಲ್ವಾ? ಎಸ್. ಇದು ಕಲ್ಸಿ ಒಂದು ಹಿಟ್ಟಿನ ಹದಕ್ ಬರುತ್ತೆ ಇದು. ಸರಿ. ಇದು ಆಕ್ಚುಲಿ ಯಾಕೆ ಹಕ್ಕಿ ಗೂಡು ಅಂತ ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಇದನ್ನ ಈ ರೀತಿ ಉಂಡೆ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಹಳ್ಳದ ತರ ಮಾಡಿ ಒಂದು ಗೂಡು ತರ ಆಗತ್ತೆ ಇದು. ಸೊ ಇದಕ್ಕೆ ನಾವು ಮಧ್ಯದಲ್ಲಿ ಒಂದು ಹಂಗ್ ಕರ್ಡ್ದು ಮಿಕ್ಸ್ಚರ್ ಹಾಕ್ಬೇಕು. ಓಕೆ. ಸೊ ಆ ಮಿಕ್ಸ್ಚರ್ನ ಇವಾಗ ಇಷ್ಟು ಕೆಲಸ ನಾನು ಮಾಡಿದ್ದೀನಲ್ಲ, ನನ್ನನ್ನು ಅಸಿಸ್ಟೆಂಟ್ ಅಂದ. ಹಲೋ ಸರ್, ಎಲ್ಲಿ ಹೋಗ್ತಿದ್ದೀರಾ, ಬನ್ನಿಲಿ, ನಿಮ್ಗೊಂದು ಕೆಲಸ ಇದೆ, ಬನ್ನಿ. ಆರಾಮಾಗಿ ನಿಂತಿದ್ದೆ. ಸೊ ಈ ಹಕ್ಕಿ ಗೂಡ್ಗೆ ನಾವು ಮೇಲ್ಗಡೆಯಿಂದ ಒಂದು ಮಿಕ್ಸ್ಚರ್ ಹಾಕ್ಬೇಕು. ಆ ಮಿಕ್ಸ್ಚರ್ನ ಸುದರ್ಶನ್ ಕೈಲಿ ಮಾಡ್ಸೋಣ. ಓಕೆ. ಅದಕ್ಕೆ ಏನೇನ್ ಬೇಕು? ಅದಕ್ಕೆ ನಮ್ಗೆ ಮೊಸರು ಬೇಕು. ಮೊಸರು ಬೇಕಾ? ಎಸ್. ಐಲ್ ಬಿ ಬ್ಯಾಕ್ ಇನ್ ಅ ಬಿಟ್. ನಾವಿಲ್ಲಿ ಬಳಸ್ತಾ ಇರೋದು ಆರೋಗ್ಯ ಮೊಸರು. ಓಕೆ. ಸೊ ಈ ನೆಸ್ಟ್ ಆಗ್ತಿರುವಾಗ ನಿನ್ಗೆ ಇವಾಗ ಕೆಲಸ ಕೊಡ್ತೀನಿ ನಾನು, ತಗೋ. ಈಗ ಇದಕ್ಕೆ ಒಂದು 2 ಸ್ಪೂನ್ ಮೊಸರು ಹಾಕೊಂಡು ಒಂದಿಷ್ಟು ಶುಗರ್ ಪೌಡರ್ ಇದೆ ಅಲ್ಲಿ, ಆ ಶುಗರ್ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡ್ಕೋ. ಮೊಸರು ಹಾಕೊಂಡೆ. ಓಕೆ. ನೆಕ್ಸ್ಟ್ ಶುಗರ್.
ಶುಗರ್ ಹಾಕು. ಓಕೆ, ಎಷ್ಟು? 1 ಸ್ಪೂನಾ? ಒಂಚೂರು, ಚೂರು ಸಾಕು ಸಾಕು ಸಾಕು. ಒಂಚೂರು ಕೊತ್ತಂಬರಿ ಇದು ಸೊಪ್ಪು. ತಿಂತಿರೋದು ಮೋಸ್ಟ್ಲಿ ನಾನೇ ಅಲ್ವಾ? ನಾನು ಜಾಸ್ತಿ ಶುಗರ್ ಹಾಕು. ಅಯ್ಯೋ ರಾಮ, ನಿನ್ ಸ್ವೀಟ್ ಟೂತ್ಗೆ ನಾನು ತಿನ್ಬೇಕಾಗತ್ತ ಆಮೇಲೆ. ಎಸ್, ಓಕೆ ಓಕೆ. ಒಂಚೂರು ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕೋ. ಇಷ್ಟು? ಓಕೆ. ಒಂದು ಚೂರು ಲೆಮನ್ ನ ಸ್ಕ್ವೀಸ್ ಮಾಡ್ಕೋಬೇಕು. ಸ್ಕ್ವೀಸ್ ಮಾಡ್ಲಾ? ಒಂದು ಚೂರು ಚಿಲ್ಲಿ ಪೌಡರ್ ಅನ್ನ, ಸ್ವಲ್ಪ ಸಿಹಿ ಖಾರ ಎಲ್ಲ ಒಟ್ಟಿಗೆ ಬರ್ಬೇಕಲ್ಲ, ಒಂದು ಚೂರು ನೋಡಿ. ಸಾಕಾ? ಸಾಕು. ನಿಂಗೆ ಖಾರ ಬೇಡ ಅಂದ್ರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಡು. ಈಗ ನಾವು ಇದನ್ನ ಡಿಪ್ ಮಾಡಕ್ಕೆ ಸರಿ ನಮ್ಗೆ ಒಂದು ಕಾರ್ನ್ ಮಿಕ್ಸ್ಚರ್ ಬೇಕು. ಒಂದು 2 ಸ್ಪೂನ್ ಕಾರ್ನ್ ಫ್ಲವರ್ನ ಇದಕ್ಕೆ ಹಾಕೊಂಡು. ನೀರ್ ಬೇಕಲ್ಲ? ನೀರಲ್ಲಿದೆ. ಅಸಿಸ್ಟೆಂಟ್ ನೀರಾ? ಎಸ್ ಮ್ಯಾಮ್. ಬಿ ಕ್ವಿಕ್. ನೋಡು, ಈ ತರ ರಿವೆಂಜ್ ತಗೋಬಾರ್ದು ಹೆಣ್ಮಕ್ಳು. ಎಸ್, ಒಳ್ಳೇದಲ್ಲ. ಚೂರು ನೀರು ಹಾಕಿ. ಸಾಕಾ? ಸಾಕು ಸಾಕು. ಸೊ ಇದನ್ನ ಒಂದು ಕಾರ್ನ್ ಫ್ಲವರ್ ಈ ತರ ಮಾಡ್ಕೊಳ್ಳೋದು. ಇದು ನಾವು ಡಿಪ್ ಮಾಡಕ್ಕೆ. ಓಕೆ 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 ಓಕೆ. ನಮ್ಮ ಬರ್ಡ್ ನೆಸ್ಟ್ ನ ಇದರಲ್ಲಿ ಮುಳುಗಿಸಿ ಎತ್ತಿ ಸ್ವಿಮ್ಮಿಂಗ್ ಪೂಲ್. ಎಸ್. ಇದೊಂದು ಈ ಟೆಕ್ಸ್ಚರ್ ಬಂದ್ರೆ ಸಖತ್ತಾಗಿದೆ. ಒಂದು ಪ್ಯಾನಲ್ಲಿ ಆಯಿಲ್ ಇಟ್ಬಿಡೋಣ, ಸ್ವಲ್ಪ ಹೀಟ್ ಆಗ್ಲಿ. ಓಕೆ, ಅಷ್ಟೊತ್ತಿಗೆ ನಾವು ಇದೆಲ್ಲ ಮಾಡ್ಕೋಬಹುದು. ಎಣ್ಣೆ. ಥ್ಯಾಂಕ್ ಯು. ಸೊ ಇವಾಗ ನಾವ್ ಇದನ್ನ ಈ ಕಾರ್ನ್ ಫ್ಲವರ್ ಇಲ್ಲಿ ಮಿಕ್ಸ್ಚರ್ ಮಾಡ್ಕೊಂಡಿದೀವಲ್ಲ, ಇದರಲ್ಲಿ ಹಿಂಗೆ ಅದ್ದು ಬಿಡೋಣ. ಹಿಂಗೆ ಅದ್ದಾಗ ಇದ್ರ ಮೇಲೆ ನಾವು ವರ್ಮಿಸೆಲಿ ಏನ್ ಇಟ್ಕೊಂಡಿದೀವಿ ಶಾವಿಗೆ, ಅದನ್ನ ಇದಕ್ಕೆ ಅಂಟಿಸೋಣ ಹಿಂಗೆ. ಈಗ ನಮ್ಮ ಎಣ್ಣೆ ಕಾದಿದೆ. ಸೊ ಇದು ನೋಡ್ತಿದ್ದೀರಲ್ಲ, ಹಕ್ಕಿ ಗೂಡ್ ತರಾನೇ ಕಾಣಿಸ್ತಿದೆ ಅಲ್ಲ? ಸೊ ಇದನ್ನ ಎಣ್ಣೆಯಲ್ಲಿ ತೆಗೆದುಬಿಟ್ಟು ಹಿಂಗೆ ಹಾಕ್ತೀವಿ. ಸೊ ಇದು ಡೀಪ್ ಫ್ರೈ ಆಗ್ಬೇಕು. ಅರೆ, ಅಂಡ್ ಒನ್ ಮೋರ್ ಗೋಸ್ ಇನ್ ಟು ಇಟ್. ಸಿ ಇದ್ರ ಕಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ. ಆ ವರ್ಮಿಸೆಲಿ ಹಾಕಿದೀವಲ್ಲ, ಅದು ಬ್ರೌನ್ ಆಗತ್ತೆ, ಇನ್ನು ಡಾರ್ಕ್ ಬ್ರೌನ್ ಆಗತ್ತೆ. ಆಕ್ಚುಲಿ ಅದ್ ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿದೆ, ತಿನ್ನಕ್ಕೆ ಮನ್ಸು ಬರಲ್ಲ, ಅಷ್ಟು ಕ್ಯೂಟ್ ಆಗಿ. ಐ ಥಿಂಕ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಡಿಶ್ ಆಗುತ್ತೆ ಇದು. ಡೆಫಿನೆಟ್ಲಿ. ಆಲೂ ಹಕ್ಕಿ ಗೂಡು. ಸೊ ಇದು ಚೆನ್ನಾಗಿ ಫ್ರೈ ಆಗತ್ತೆ. ಈಗ ಆಲೂಗಡ್ಡೆ ಬರೀ ಬಾಯ್ಲ್ ಮಾಡ್ಕೊಂಡಿದೀವಲ್ಲ, ಇದು ಎಷ್ಟೊತ್ತು ಎಣ್ಣೆಲಿ ಕುಕ್ ಆಗ್ಬೇಕು? ಇದು ಒಂದು 8 ರಿಂದ 10 ನಿಮಿಷ ನಾವು ಸಿಮ್ ಅಲ್ಲಿ ಇಟ್ಬಿಟ್ಟು ಕುಕ್ ಮಾಡೋಣ. ಸೊ ದಟ್ ಅದು ಬೈಂಡ್ ಆಗತ್ತೆ, ಒಟ್ಟಿಗೆ ಎಲ್ಲ ಒಟ್ಟುಗೂಡ್ಕೊಳತ್ತೆ, ಆಮೇಲೆ ಕ್ರಿಸ್ಪಿನೂ ಚೆನ್ನಾಗತ್ತೆ. ಈಗ ಇದ್ರದ್ದು ಟೆಕ್ಸ್ಚರ್ ನೋಡಿದ್ರೆ ಒಂದು 8 ರಿಂದ 9 ನಿಮಿಷ ಆಗಿದೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಸರ್ವ್ ಮಾಡಕ್ ರೆಡಿ ಆಗಿದೆ. ಸರಿ, ಸಿ ದ ಕಲರ್. ವಾವ್, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೆ ನಿಜವಾಗ್ಲು. ನೀವು ಹಕ್ಕಿ ಗೂಡು ಅಂದ ತಕ್ಷಣ ಸಾಕ್ಷಾತ್ ಹಕ್ಕಿ ಗೂಡೆ ಇಲ್ಲಿ ಪ್ಲೇಟ್ ಮೇಲೆ ಕೂತ್ಕೊಂಡಂಗೆ. ಇದು ಇಲ್ಲಿಗೆ ಮುಗಿಯಲ್ಲ, ಇದಕ್ಕೆ ಇನ್ನು ಡೆಕೋರೇಷನ್ ಮಾಡೋದ್ ಬಾಕಿ ಇದೆ. ಅರೆ ವಾವ್. ಇದ್ರೊಳಗೆ ನಾವಿವಾಗ ಮಾಡ್ಕೊಂಡಿರೋಂತ ಮಿಕ್ಸ್ಚರ್ ನ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿ. ಸೊ ಇದನ್ನ ನಾವು ಸ್ಪೂನ್ ಅಲ್ಲಿ ಹಿಂಗೆ ಡೆಕೋರೇಟ್ ಮಾಡ್ಕೋಬಹುದು. ಸಿ ಎಷ್ಟು ಚೆನ್ನಾಗಿ ನಿಜವಾದ ಹಕ್ಕಿ ಗೂಡು ತರಾನೇ ಕಾಣಿಸ್ತಾ ಇದೆ ಅಲ್ಲ? ಮೇಯೋನೀಸ್ ತರ. ಎಸ್. ಇವಾಗ ಇದಕ್ಕೆ ಒಂಚೂರು ಗಾರ್ನಿಶ್ ಮಾಡ್ಕೊಳ್ಳೋಣ. ವಾವ್ ವಾವ್, ಎಷ್ಟು ಕ್ಯೂಟ್ ಆಗಿದೆ, ತಿನ್ನಕ್ಕೆ ಮನ್ಸು ಬರಲ್ಲ, ಬಾಯಲ್ಲೇ ನೀರು ಬರ್ತಿದೆ ನಂಗೆ. ಎಸ್. ವಾವ್ 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 ವಾವ್. ಸಿ ಸೊ ದ ನೆಸ್ಟ್ ಇಸ್ ರೆಡಿ ಫಾರ್ ದ ಲವ್ ಬರ್ಡ್ಸ್ ಟು ಟೇಸ್ಟ್. ಏನ್ ಗೊತ್ತಾ ಮಜಾ ಇದ್ರಲ್ಲಿ, ಈ ಮೇಲ ವೈಟ್ ಇದೆಯಲ್ಲ, ಮೈ ಗಾಡ್, ಇದಕ್ಕೆ ಟೇಸ್ಟ್ ಆಕ್ಚುಲಿ ಆ ವೈಟೇ ಕೊಡ್ತಾ ಇರೋದು. ಅಷ್ಟೆಲ್ಲ ನಾನ್ ಮಾಡಿ ಪ್ರೀತಿ ಹಾಕಿ. ಸೊ ಅದನ್ನ ನೀವು ಹಾಗೆ ತಿನ್ಸ್ಬೇಕು. ಎಸ್. ಹಕ್ಕಿ ಗೂಡು ಹೇಗಿದೆ ಟೇಸ್ಟ್? ಚೆನ್ನಾಗಿ ಬಂದಿದ್ಯಾ? ವೆರಿ ಯಮ್. ಯಾವ ಚಾಟು ಇದ್ರ ಮುಂದೆ ಇದು. ಯಾ ಆಕ್ಚುಲಿ ನಮ್ಮ ಅಜ್ಜಿ ಕೊಡದೆ ಇರಕ್ಕಾಗತ್ತಾ? ಅಜ್ಜಿ ತಿನ್ನಿ. ಆಕ್ಚುಲಿ ಆಚೆ ಕಡೆ ಆ ಶಾವ್ಗೆ ಕರ್ದಿರೋ ಒಂದು ಕ್ರಿಸ್ಪ್, ಒಳಗಡೆ ಆ ಸಾಫ್ಟ್ ಮಶಿ ಪೊಟೇಟೋಸ್, ಅದ್ಮೇಲೆ ಇವ್ರು ಹಾಕಿರೋ ಫಿಲ್ಲಿಂಗ್, ಎಕ್ಸಲೆಂಟ್ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಲೇಬೇಕು. ಸೊ 2 ಆಲೂಗೆಡ್ಡೆಯಲ್ಲಿ ಇಷ್ಟೆಲ್ಲ ಬರ್ಡ್ ನೆಸ್ಟ್ ಆಗಿದೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ನೀವು ಹೇಗ್ ಮಾಡ್ಬೋದು ಅಂತ. ಈ ಸಖತ್ತಾಗಿರೋ ಡಿಶ್ ನ ನೀವು ಮನೇಲಿ ಟ್ರೈ ಮಾಡಿ. ಈ ಆಲೂ ಹಕ್ಕಿ ಗೂಡು ಮಾಡುವ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಆಲೂ ಹಕ್ಕಿಗೂಡು ಮಾಡುವ ವಿಧಾನ. ಮೊದಲಿಗೆ ಬೇಯಿಸಿಕೊಂಡಂತಹ ಆಲೂಗಡ್ಡೆಯನ್ನ ಸ್ಮ್ಯಾಶ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡಿರೋ ಪಾಲಕ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ,
ಬ್ರೆಡ್ ಕ್ರಮ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಆಲೂಗಡ್ಡೆಯನ್ನ ಉಂಡೆಯನ್ನು ಮಾಡಿಕೊಳ್ಳಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಡಿಪ್ ರೆಡಿ ಮಾಡಿಕೊಳ್ಳಿ. ಒಲೆಯ ಮೇಲೆ ಪ್ಯಾನ್ ಇಟ್ಟು ಎಣ್ಣೆಯನ್ನ ಹಾಕಿಕೊಳ್ಳಿ. ಉಂಡೆ ಮಾಡಿಕೊಂಡಂತಹ ಆಲೂಗಡ್ಡೆಯನ್ನ ಕಾರ್ನ್ಫ್ಲೋರ್ಗೆ ಡಿಪ್ ಮಾಡಿ ಶಾವಿಗೆಗೆ ಹಾಕಿ ಉರುಳಿಸಿ ಎಣ್ಣೆಯಲ್ಲಿ ಕರೆದರೆ ಆಲೂ ಹಕ್ಕಿ ಗೂಡು ರೆಡಿ. ಆಲೂ ಹಕ್ಕಿ ಗೂಡು ಮಾಡ್ಕೊಟ್ಟಂತಹ ಈ ಮುದ್ದಾದ ಜೋಡಿ ಹಕ್ಕಿಗಳು ಗೂಡು ಕಟ್ಕೊಂಡಿದ್ದು ಯಾವಾಗ? 2016 ನಮ್ ಮದ್ವೆ ಆಗಿದ್ದು. ಅರೆ ಆಕ್ಚುಲಿ ನಮ್ಗೆ ಇದೇ ತರ ಮದ್ವೆ ಬೇಕು ಅನ್ನೋ ಯಾವುದೇ ತರ ಡಿಮಾಂಡ್ ಎಲ್ಲ ಏನಿರಲಿಲ್ಲ. ತುಂಬಾ ಸಿಂಪಲ್ ಆಗಿ ಮದ್ವೆ ಆಗ್ಬೇಕು ಅನ್ನೋದಿತ್ತು. ಸೊ ಒಂದು ದೇವಸ್ಥಾನದ ಛತ್ರ ತರ ಇರತ್ತಲ್ಲ ಅಂತ ಜಾಗದಲ್ಲಿ ನಾವು ಮದ್ವೆ ಆಗಿದ್ದು. ನೆನ್ಪಿದ್ಯಾ ಮದ್ವೆ ಆಗಿದ್ದಿನ? ಹೋದೆ ಫ್ಲಾಶ್ ಬ್ಯಾಕ್ ಅದೇ ಮೂಲೆಗೆ ಹೋದೆ. ಬೆಸ್ಟ್. ಸೊ ಶಾಸ್ತ್ರಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಶೂ ಕಟ್ ಆಗಿರ್ಬೇಕು. ನಿಮ್ಮಲ್ಲಿ ಉಯ್ಯಾಲೆ ಶಾಸ್ತ್ರ ಇರುತ್ತೆ. Yes. ನನಗಂತೂ ಅದು ತುಂಬಾ ಕ್ಯೂಟ್. ಊಂಜಲ್. ಯಾಕೋ ಊಂಜಲ್ ಮಾಡಿಲ್ವಾ? ಏನಂದ್ರಿ ಉಯ್ಯಾಲೆ ಅಂದ್ರ? ಯಾಕೋ ಒಂದ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ಗೆ ಇವಾಗ ನೋಡಿ ಹಿಂಗ್ ಫ್ಲಾಶ್ ಆಯ್ತು. ಉಯ್ಯಾಲೆ ಶಾಸ್ತ್ರ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಅದೊಂಥರ ಒಂದ್ ಸ್ಪೆಷಲ್ ಮೂಮೆಂಟ್ ಅಲ್ವಾ? ಸೊ ಹಿಂಗೆ ಉಯ್ಯಾಲೆ ಮೇಲೆ ಕುತ್ಕೊಂಡಿದೀವಿ, ಹಂಗೆ ತೂಗ್ತಾರಲ್ವಾ, ಹಿಂಗೆ ತೂಗ್ತಾ ಇದೀವಿ. ನಾನು ಇವಳನ್ನ ನೋಡ್ತಾ ಇದ್ದೆ, ಇವಳು ಎಲ್ಲೋ ಒಂದ್ ಕಡೆ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದ್ಲು. ಎಷ್ಟು ರೊಮ್ಯಾನ್ಸ್ ಇತ್ತು ಅಂದ್ರೆ ಕಣ್ಣಲ್ಲಿ ನಾನು ನನ್ನ ಮದುವೆ ಆಗ್ತಿರೋ ಖುಷಿ ಅವಳ ಕಣ್ಣಲ್ಲೇ ಕಾಣಿಸ್ತಿದೆ ಅಂತ ಖುಷಿ ಪಡ್ತಿದ್ರ. ಅಲ್ಲ, ಎಲ್ಲೋ ದೂರದಲ್ಲಿ ನಾನು ಏನೋ ಇಮ್ಯಾಜಿನೇಷನ್ಗೆ ಹೋಗಿದ್ದಾಳೆ, ನನ್ನ ಇವಳ ಬಗ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತೆಲ್ಲ ನೋಡ್ತಿದ್ಲು. ಸರಿ ಅಂತ ಅವಳು ಎಲ್ಲಿ ನೋಡ್ತಿದ್ದಾಳೆ ಅಂತ ಸುಮ್ನೆ ನೋಡ್ದೆ. ಅಲ್ಲಿ ಯಾವನೋ ನನ್ನ ಮಗ ನಿಂತಿದ್ದ. ಅಲ್ಲಿ ಯಾರೇ ಅದು, ಅವನ್ ಯಾಕೆ ನೋಡ್ತಿದ್ಯಾ ಅಂದ್ರೆ ಈಸ್ ಮೈ ಎಕ್ಸ್ ಬಾಯ್ ಫ್ರೆಂಡ್. ಎಕ್ಸ್ ಬಾಯ್ ಫ್ರೆಂಡ್ ನಿಮ್ ಮದ್ವೆಗೆ ಬಂದಿದ್ರಾ? ಮೈ ಸಿನಿಮಾದಂಗೆ. ಸೀರಿಯಸ್ಲಿ ಇವಳು ರೊಮ್ಯಾಂಟಿಕ್ ಲುಕ್ ಕೊಡ್ತಿದ್ದು ನನಗಲ್ಲ, ಆ ನನ್ನ ಮಗನ್ಗೆ. ಅದು ರೊಮ್ಯಾನ್ಸ್ ಅಲ್ಲ, ಅದು ಒಂಥರ ಆನಂದ ಬಾಷ್ಪ. ಯಾರು ಎಕ್ಸ್ ಬಾಯ್ ಫ್ರೆಂಡ್ಸ್ ಹಂಗ್ ಬರಲ್ಲ ಮದ್ವೆಗೆ ಕರೆದಿದ ತಕ್ಷಣ. ಅದು ಯಾವ್ದೋ ಚಿಕ್ಕ ವಯಸ್ಸು ಲವ್ ಸ್ಟೋರಿ. ಅದು ಆನಂದ ಬಾಷ್ಪ. ಅವನ ಹೆಸರು ಆನಂದ್, ನನಗೆ ಗೊತ್ತು. ಇಲ್ಲ ರಾಂಗ್ ಹೆಸರು. ಅದು ಟಿವಿಗೋಸ್ಕರ ಹೆಸರನ್ನು ಬದಲಾಯಿಸಿ ಹೇಳ್ತೇವೆ. ಓಕೆ, ಕೂಲ್. ಫಾಸ್ಟ್ ಇಸ್ ಫಾಸ್ಟ್ ಅಂತ ಅನ್ಕೊಳ್ಳೋಣ. ಪ್ರೆಸೆಂಟ್ ಅಲ್ಲಿ ನೀವಿಬ್ರು ಈ ತರ ಕಚ್ಚಾಡ್ತಾ ಇದ್ರೆ ತುಂಬಾ ಕ್ಯೂಟ್ ಅನ್ಸ್ತಾ ಇದೆ. ನಿಮ್ ಬಗ್ಗೆ ಒಬ್ರು ತುಂಬಾ ಸ್ಪೆಷಲ್ ಆಗಿ ಮಾತಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮಿಬ್ರಿಗೂ. ಅವರು ಯಾರು ಅಂತ ನೋಡೋಣ. ಏನ್ ಮಾತಾಡಿದ್ದಾರೆ ಅಂತ ನಮ್ಮ ಕಿಚನ್ ಟೆಂಟ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀವಿ, ನೋಡಿ. ವಿಡಿಯೋ ಪ್ಲೀಸ್. ಸರ್ಪ್ರೈಸ್. ಹಾಯ್ ಸುದರ್ಶನ್, ಹಾಯ್ ಸಂಗೀತ, ಹೇಗಿದ್ದೀರಾ ಇಬ್ರು? ಓ ಮೈ ಗಾಡ್. ಸಂಗೀತನ ನಾನು ಆಕ್ಚುಲಿ ಮೊದಲನೇ ಸತಿ ಭೇಟಿಯಾಗಿದ್ದು ನಮ್ಮ ಪ್ರೀತಿ ಗೀತೆ ಇತ್ಯಾದಿ ಶೂಟಿಂಗ್ ಸ್ಪಾಟ್ ಅಲ್ಲೇನೆ. ಬಟ್ ಸುದರ್ಶನ್ ನನಗೆ ಬಹಳ ಹಳೆ ಫ್ರೆಂಡ್, ಪರಿಚಯ. ಗೂಗ್ಲಿ ಸಿನಿಮಾದಲ್ಲಿ ಆ ಸುದರ್ಶನ್ನೇ ಒಂದು ರೋಲ್ ಮಾಡಬೇಕು ಅಂತ ಸುದರ್ಶನ್ ಕೈಯಲ್ಲಿ ಒಂದು ರೋಲ್ ಕೂಡ ಮಾಡಿಸಿದ್ದೆ. ಅದಾದ ನಂತರ ಏನಾಯ್ತು, ಪ್ರೀತಿ ಗೀತೆ ಇತ್ಯಾದಿ ಸಿನಿಮಾದಲ್ಲಿ ನಾನು ಲೀಡ್ ಆಕ್ಟರ್ ಆಗಿ ಮಾಡೋವಂಥ ಸಿನಿಮಾದಲ್ಲಿ ಸಂಗೀತ ಅವರು ಆಕ್ಟ್ ಮಾಡ್ತಾ ಇದ್ರು. ಸುದರ್ಶನ್ನ ಸಜೆಸ್ಟ್ ಮಾಡಿದೆ ನಮ್ಮ ಡೈರೆಕ್ಟರ್ಗೆ, ಇವರಿಗೆ ಎಲ್ಲ. ಆ ರೋಲಿಗೆ ತುಂಬ ಹೊಂದ್ಕೊಳ್ಳೋ ರೀತಿ ಇದ್ದರು ಸುದರ್ಶನ್. ಆ ರೀತಿ ಇದಾಗಿದ್ದು. ಹಂಗೆ ನೋಡಿದ್ರೆ ಸುದರ್ಶನ್ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ, ಅವರಿಬ್ಬರು ಇವತ್ತು ಕಪಲ್ ಆಗಿ ಮದುವೆ ಆಗಿದ್ದಾರೆ ಅಂದರೆ ಅದಕ್ಕೆ ನಾನೇ ಕಾರಣ ಅಂತ ಒಂದು ಹೆಮ್ಮೆ ಇದೆ. ನಾನು ಎಂಥ ಬಕ್ರ ಅಂತಂದರೆ, ಇಡೀ ಶೂಟಿಂಗ್ ಯೂನಿಟಿಗೆ ಗೊತ್ತಿದ್ದಿತ್ತು ಅವರಿಬ್ಬರು ಲವ್ ಮಾಡ್ತಾ ಇರೋದು, ನನಗೆ ಗೊತ್ತಿರಲಿಲ್ಲ. ಸಂಗೀತ ಅವರು ರಿಯಲ್ ಲೈಫಲ್ಲಿ ಸ್ಕ್ರೀನ್ ಮೇಲೆ ನನ್ನನ್ನು ಪ್ರೀತಿಸ್ತಾ ಇದ್ರೆ, ರಿಯಲ್ ಲೈಫಲ್ಲಿ ಸುದರ್ಶನ್ ಅವ್ರನ್ನ ಪ್ರೀತಿಸ್ತಾ ಇದ್ರು. ಇಟ್ ವಾಸ್ ನೈಸ್ ಮೆಮರೀಸ್ ವಿತ್ ಬೋತ್ ಆಫ್ ದೆಮ್. ಒಂದೇ ಒಂದು ಬೇಜಾರಿರೋದು ಅವರಿಬ್ರ ಮೇಲೆ ಏನಂತಂದ್ರೆ, ಇಬ್ರು ಅವ್ರ ಮದುವೆ ಆಗೋದಕ್ಕೆ ಕಾರಣ ಮಾಡಿಕೊಟ್ಟ ನನ್ನನ್ನೇ ಮದುವೆಗೆ ಕರೀಲಿಲ್ಲ. ಇರ್ಲಿ, ದಟ್ಸ್ ಓಕೆ. ಹೀಗೆ ನಗ್ನಗ್ತಾ ಥ್ಯಾಂಕ್ ಯು. This was really a surprise. Because ನಾನು ಅವ್ರ ಹತ್ರ ಮಾತಾಡಿ ಎಷ್ಟೋ ವರ್ಷಗಳೇ ಆಗೋಯ್ತು. She's emotional also. Yeah. ನಿಮ್ ಫೋಟೋಸ್ ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಅಂದ್ರೆ ಥ್ರೂ ದಿಸ್ ವಿ ವಾಂಟ್ ಟು ಸೇ ದಟ್ ನಾವ್ ಯಾವತ್ತೂ ಪವನ್ ಅವ್ರನ್ನ ಮರ್ತಿಲ್ಲ. ಯಾಕೆಂದ್ರೆ ಇವತ್ತಿಗೂ ನೆನ್ಸ್ಕೊಳ್ತೀವಿ ಯಾರು ನಮ್ಮನ್ನ ಆಕ್ಚುಲಿ ಇಂಟ್ರಡ್ಯೂಸ್ ಮಾಡಿದ್ದು ಅಂದ್ರೆ ನಾವು ಪವನ್ ಅವ್ರ ಹೆಸರೇ ತಗೊಳ್ಳೋದು. ಸೊ ಮದ್ವೆಗೆ ಯಾಕೆ ಕರೀಲಿಲ್ಲ ಅಂದ್ರೆ ಕಾರಣಾಂತರಗಳಿಂದ ಕರೀಲಿಲ್ಲ. ಬಿಕಾಸ್ ಅದು ಒಂದ್ ಬರೀ ಫ್ಯಾಮಿಲಿ ಸರ್ಕಲ್ ಇತ್ತು. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಒಂದು ಜೂಮ್ ಜಾಮ್ ಅಂತ ದೊಡ್ಡ ವೆಡ್ಡಿಂಗ್ ಮಾಡ್ತಿದ್ವಿ. ಬಟ್ ದಿಸ್ ಕೇಮ್ ಆಸ್ ಅ ಸರ್ಪ್ರೈಸ್ ಟು ಅಸ್. ಇವತ್ತಿಗೂ ಅವ್ರು ನಮ್ಮನ್ನ ನೆನ್ಪಿಟ್ಕೊಂಡು ಇಷ್ಟೊಂದೆಲ್ಲ ಹೀಸ್ ಶೇರ್ಡ್ ಅಲ್ಲ. ಅಂಡ್ ಈವನ್ ಇನ್ ನಮ್ಮ ಆಕ್ಟಿಂಗ್ ಕರಿಯರ್ ನಲ್ಲೂ ಅಷ್ಟೇ. ಅಂದ್ರೆ ಪರ್ಸನಲಿ ನನಗೂ ಅಷ್ಟೇ, ಅವ್ರು
ಅವರಿಂದಾನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಒಂದ್ರೆ ರೀತಿನಲ್ಲಿ ಹಿ ಹ್ಯಾಸ್ ಹೆಲ್ಪ್ಡ್ ಅವರ್ ಕರಿಯರ್ ಆಲ್ಸೋ. ಸೊ ಐ ಲೈಕ್ ಟು ಥ್ಯಾಂಕ್ ಪವನ್. ಥ್ಯಾಂಕ್ ಯು ವೆರಿ ಮಚ್. ವಿ ಹ್ಯಾವ್ ಟು ಥ್ಯಾಂಕ್ ಯು. ಅಯ್ಯೋ ಅಳ್ಬೇಡ್ವೆ, ಮೇಕಪ್ ಹೋಗ್ಬಿಡತ್ತೆ, ಓಡೋಗ್ಬಿಡ್ತಾರೆ. ಇದೇ ಜೋಶ್ ಅಲ್ಲಿ ನಮ್ಮ 3ನೇ ಅಡಿಗೆಗೆ ಹೋಗ್ಬಿಡೋಣ. ಎಸ್. ಆದ್ರೆ ಈ ಅಡಿಗೆ ಮಾಡ್ಸೋದಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಯಾರು, ನಮ್ಮ ಮಾಸ್ಟರ್ ಶೆಫ್ ಬರ್ತಾ ಇದ್ದಾರೆ. Wow. ಓಕೆ, ಏನ್ ಅಡಿಗೆ ಮಾಡಿಸ್ತಾರೆ ಅಂತ ಕಿಚನ್ಗೆ ಹೋಗಿ ತಿಳ್ಕೊಳ್ಳೋಣ. Sure. ಹೋಗೋಣ. Okay, yes. ಬನ್ನಿ. ಓಕೆ, ಸೊ ಕಿಚನ್ ಬಂದಾಯ್ತು. ಈಗ ನಮ್ಮ ಬಾಸ್ ಅಲಿಯಾಸ್ ಮಾಸ್ಟರ್ ಶೆಫ್ ನ ಕರೆಯುವಂತ ಸಮಯ. ಪ್ಲೀಸ್ ವೆಲ್ಕಮ್ ಶೋಭಾ ಜೋಜಿಗಾ. ಸೊ ಬಾಸ್, ಇವತ್ತು ನಮ್ಮ ಕ್ಯೂಟ್ ಕಪಲ್ ಬಂದಾಯ್ತು. ಸೊ ಅವ್ರ ಕೈಯಲ್ಲಿ ನೀವೇನ್ ಮಾಡ್ಸೋದಕ್ಕೆ ರೆಡಿ ಆಗಿದ್ದೀರಾ? ತುಂಬಾ ನ್ಯೂಟ್ರಿಷಿಯಸ್ ಆಗಿರುವಂತಹ ಒಂದು ರಸಂ ಅನ್ನ ಮಾಡಿಸ್ಬೇಕು ಅಂತಿದ್ದೀನಿ. ರಸಂ. ಐ ಲವ್ ರಸಂ. ನಂಗಾಗ್ಲೇ ಬಾಯಲ್ಲಿ ನೀರ್ ಬರ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ನಾವು ಟೊಮೆಟೊ ಹಾಗೂ ಹುಣಸೆ ಹಣ್ಣನ್ನ ಹಾಕೊಂಡು ರಸಂ ಮಾಡ್ತೀವಲ್ಲ, Correct. ಆದ್ರೆ ನಾವಿವತ್ತು ನಿಂಬೆ ಹಣ್ಣು, ಶುಂಠಿಯನ್ನ ಹಾಕೊಂಡು ಹಾಗೂ ನಮ್ಮ ಹೀರೋ ಇಂಗ್ರೀಡಿಯಂಟ್ ಮೊಳಕೆ ಕಾಳುಗಳನ್ನ ಬಳಸ್ಕೊಂಡು Wow. ಒಂದು ನ್ಯೂಟ್ರಿಷಿಯಸ್ ರಸಂ ಇದು. ಲುಕ್ ಸೋ ಹೆಲ್ದಿ. ಎಲ್ಲ ಹೆಲ್ತ್ ಕಾನ್ಶಿಯಸ್ ಇರೋರ್ಗೆ. ಸೊ ವಿಂಟರ್ ಸ್ಪೆಷಲ್ ರಸಂಗೆ ಏನ್ ಹೆಸರು? ಇದು ವಿಂಟರ್ ಅಂತ ಮಾತ್ರ ಇಲ್ಲ, ಯಾವುದೇ ಸೀಸನ್ಗೂ ಇದು ಸೇವಿಸಬಹುದು. ಸೊ ಮೊಳಕೆ ಕಾಳುಗಳ ಶುಂಠಿ ನಿಂಬೆ ರಸ. ಮೊಳಕೆ ಕಾಳುಗಳ ಶುಂಠಿ ನಿಂಬೆ ರಸ. ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಏನೇನು? ಮಿಕ್ಸ್ಡ್ ಸ್ಪ್ರೌಟ್ಸ್ ಇದೆ ನನ್ನ ಹತ್ರ. ಇಲ್ಲಿ ಚಿಕ್ಪಿ ಇದೆ, ಹೆಸರು ಕಾಳು ಹಾಗೂ ಹುರುಳಿಕಾಳು, ಹಾರ್ಸ್ ಗ್ರಾಮ್ ಅನ್ನ ಇಲ್ಲಿ ತಗೊಂಡ್ ಬಂದಿದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು. ಹುರುಳಿಕಾಳು, ಶುಂಠಿ ಇದೆ, ನಿಂಬೆ ಹಣ್ಣಿದೆ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಹೋಲ್ ಪೆಪ್ಪರ್ ಕಾರ್ನ್ ಇದೆ, ಕೊತ್ತಂಬರಿ ಸೊಪ್ಪು, ಕರ್ಬೇವ್ ಸೊಪ್ಪು, ಆಮೇಲೆ ಒಂದ್ ಸ್ವಲ್ಪ ಗಾರ್ನಿಶ್ಗೆ ನಮ್ಗೆ ನಿಂಬೆ ಹಣ್ಣು ಹಾಗೂ ಅರಿಶಿನ, ರುಚಿಗೆ ಉಪ್ಪು. ಸೂಪರ್. ಮೊದಲನೇದಾಗಿ ಮೊಳಕೆ ಕಾಳುಗಳನ್ನ ಬೇಯಿಸ್ಕೊಳ್ಳೋಣ. ಅಲ್ಲೇ ನಿಮ್ಮ ಹತ್ರ ನೀರಿದೆ ನೋಡಿ, ನೀರಿದೆ. ತಗೊಳ್ಳಿ. ಅಸಿಸ್ಟೆಂಟ್ 1, ಅಸಿಸ್ಟೆಂಟ್ 2 ನಾ? Okay. ಓಕೆ, ಇದನ್ನ ಫಸ್ಟ್ ಹಾಕ್ಬಿಟ್ಟು ಹಾ, ನೀರ್ ಹಾಕೊಳ್ಳಿ. ನಾವು ಅಸಿಸ್ಟ್ ಅಂತ ಕರೆಯಲ್ಲ, ಕಾಮಿ 1 ಕಾಮಿ 2 ಅಂತ ಕರಿತೀವಿ. ಎಸ್. ವಾವ್, ಸಚ್ ಅ ಕ್ಯೂಟ್ ನೇಮ್. ಕಾಮಿ. ಕಾಮಿ 2. ಕಮ್ ಹಿಯರ್, ಕಮ್ ಹಿಯರ್. ಟಾಮಿನ್ ಕರೀತಿದ್ಯಾ ನನ್ನ? ಅದಲ್ಲಿ ಬೇಯ್ತಿರ್ಬೇಕಾದ್ರೆ ಇಲ್ಲಿ ನಾವು ಸುದರ್ಶನ್ ಅವರೇ ಮೊದಲು ಶುಂಠಿನ ಹಾಕೊಂಡು ಸ್ವಲ್ಪ ಜಜ್ಕೊಳ್ಳೋಣ. ಓಕೆ. ಓಕೆ, ಶುಂಠಿ ಜೊತೆಗೆ ಬೆಳ್ಳುಳ್ಳಿ, ಓಕೆ. ಮೆಣಸ್ಕಾಳು, ಓಕೆ, ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಎಲ್ಲ ಒಟ್ಟಿಗೆ, ಜೀರಿಗೆ ಓಕೆ. ಹಾಗೂ ಒಂದು ಮೆಣಸಿನ್ಕಾಯಿ ಇದೆ. ಸೊ ಇದು ಮಸಾಲಾ ಬೇಸ್ ರೆಡಿ ಹೌದು. ಮಾಡ್ಕೊಳ್ತಾ ಇದೀವಿ ರಸಂಗೆ. ಹಾ. ಓಕೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಕೂಡ ಹಾಕೊಳ್ಳೋಣ. ಓಕೆ. ಈ ಕುಟ್ಟು ಮಾಡೋ ಆ ಒಂದು ಟೇಸ್ಟ್, ಆ ಒಂದು ಮಜಾನೇ ಬೇರೆ. ಸಾಕು. ಈಗ ಜಜ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕರ್ಬೇವು ಹಾಗೂ ಮೆಣಸ್ಕಾಳನ್ನ ಹಾಕೊಳ್ಳೋಣ. ಓಕೆ. ಈಗ ಹಾ. ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣು. ನಿಂಬೆಹಣ್ಣು. ಇದು ಶುಂಠಿ ನಿಂಬೆಹಣ್ಣು ರಸ ಅಲ್ವಾ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣನ್ನ ಈಗ ಹಾಕೊಳ್ಳೋಣ. ಹಂಗೆ direct? ಹೌದು. ಓಕೆ. ಹಾಗೂ ನಿಂಬೆ ಹಣ್ಣಿಂದು ಸಿಪ್ಪೆ ತೆಗ್ದಿಲ್ಲ, ಒಂದ್ ಸ್ವಲ್ಪ ಜೆಸ್ಟಿ ಟಾರ್ಟ್ ಫ್ಲೇವರ್ ಕೊಡುತ್ತೆ ಅಂತ. ಸೊ ಇದನ್ನ ಹಂಗೆ ಹಾಗೆ ಹಾಕ್ಬಿಡೋದಾ? ಹಾಗೆ ಹಾಕೋದು. ಓ, ಹಿಂಗೇನಾ? ನೋ ಸ್ಕ್ವೀಸಿಂಗ್? ಇಲ್ಲ. ಓಕೆ. ನಮ್ಮ ಬಾಸ್ ಅಂದ್ರೆ ಹಾಗೆ ಡಿಫ್ರೆಂಟ್ ಆಗಿ Different. ಅಡಿಗೆ ಮಾಡಿಸ್ತಾರೆ. ಓ ವಾವ್, ಎಲ್ಲ ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ, ಆ ಫ್ರೇಗ್ರೆನ್ಸ್. ಈಗ ಅರಿಶಿನ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಕುದಿಲಿ. ಹಾ. Okay. ರಸ ತುಂಬಾ ಒಂದೇ ಒಂದ್ ಕುದಿ ಬಂದ್ರೆ ಮುಗೀತು ಅಂತ. ಅಷ್ಟೊತ್ತಿಗೆ Okay. ನಾವು ಒಗ್ಗರಣೆಗೆ ಪುಟ್ಟದು ಪ್ಯಾನ್ ಇದೆಲ್ವಾ ಅದನ್ನ ಅಂಟ್ಕೊಳ್ಳಿ. ಓ, ಸೊ ಆಲ್ಮೋಸ್ಟ್ ಹಾಗೆ ಹೋಯ್ತು. ಆಯ್ತು. ಹಾ. ಇಷ್ಟ್ ಬೇಗ? ತುಂಬಾ ಈಸಿ ಇದು. ಸೊ ನಮ್ ಬಾಸ್ ಹೇಳ್ಕೊಡೋ ಅಡಿಗೆ ಎಲ್ಲ ಕ್ವಿಕ್ ಅಂಡ್ ಹೆಲ್ತಿ ಆಗಿರೋಂತ. Yeah. ಸೊ ಬ್ಯಾಚುಲರ್ಸ್ಗೂ ಈಸಿ ಆಗತ್ತೆ, ಕಪಲ್ಸ್ಗೂ ಈಸಿ ಆಗತ್ತೆ. ಒಬ್ರು ಮನೇಲಿ ಇಲ್ಲ ಅಂದ್ರೆ ಇನ್ನೊಬ್ರು ಮಾಡ್ಬೋದು ಇದು. ಯಾ. ನೋಡಿ, ಇದರಲ್ಲಿ ಕಾರ್ಬ್ಸ್ ಇದೆ, ಮೊಳಕೆ ಕಾಳುಗಳು ರಿಚ್ ಪ್ರೋಟೀನ್, ಫೈಬರ್ಸ್ ಇದೆ, ಕಾರ್ಬ್ಸ್ ಇದೆ. ಆಮೇಲೆ ನಿಂಬೆಹಣ್ಣು ಹಾಗೂ ಶುಂಠಿ ನಾಸಿಯಾ, ನೆಗಡಿ, ಕೆಮ್ಮು ಅವೆಲ್ಲ ಇದ್ರೆ ಸರಿ ಮಾಡ್ಸುತ್ತೆ. ಈರುಳ್ಳಿ, ಇದ್ರಲ್ಲಿ ಒಂದ್ ಅರ್ಧ ಈರುಳ್ಳಿ ಹಾಕೊಳ್ಳೋಣ. ಅದು ಸ್ಪ್ಲಿಟ್ ಮಾಡಿ ಹಾಕೊಳ್ಳಿ. ಓಕೆ. ಹಾ. ಸಾಕಾ ಶೆಫ್? ಹಾ, ಸಾಕು. ಕರ್ಬೇವು. ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಕ್ಯಾರಮಲೈಸ್ ತರ Okay. ಆಯ್ತು. ಒಂದ್ ಮೆಣಸಿನ್ಕಾಯಿ ಖಾರ ತಿಂತೀರಾ ಅಂದ್ರೆ ಒಂದ್ 2. ಓಕೆ, ಆಗಿದೆ. ಒಗ್ಗರಣೆ ಹಾಕೊಳ್ಳೋಣವಾ? ಓಕೆ, ಅಷ್ಟೇನಾ? ಇನ್ನು ಚಿಟಪಟ ಅನ್ನಲ್ಲ? ಇಲ್ಲ. ಇಲ್ಲ. ಓಕೆ. ಆಮೇಲೆ ಇದು ಅಷ್ಟೇನಾ ಶೆಫ್? ಮುಗೀತು. ಓಕೆ. ಓಕೆ. ಅಷ್ಟೇನಾ? Done? ಅಷ್ಟೇ. ವಾವ್,
ಇದು ರೈಸ್ ಜೊತೆ ತಿಂತೀವಿ. ಹೌದು, ತುಂಬಾ ಕುದಿಸಿದ್ರೆ ಕಹಿ ಆಗೋಗುತ್ತೆ. ಓ ಲೆಮನ್ ಇರೋದ್ರಿಂದ. ಹಾ, ಲೆಮನ್ ರಸ ಅಂತಿಲ್ಲ, ಯಾವ್ದೇ ರಸಮ್ ಆಗಿರ್ಲಿ ಒಂದೇ ಕುದಿಗೆ ಆಫ್ ಮಾಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸೊ ಇದನ್ನ ನಾವು ರೈಸ್ ಜೊತೆ ಮಿಕ್ಸ್ ಮಾಡೋದಾ? ಹಾಕ್ಲಾ? ಇದು ಎಸ್, ಅದೆಲ್ಲ ಬರ್ಲಿ, ಕಾಳು ಎಲ್ಲದನ್ನು ಮಿಕ್ಸ್ ಮಾಡಿ ಹಿಂಗೆ. ಈಗ ಮೊಳಕೆ ಕಾಳಿನ ರಸಂ ರೆಡಿ ಆಗಿದೆ ಅಲ್ವಾ? ಫೈನಲ್ ಟಚ್ ಗಾರ್ನಿಶ್ ಮಾಡ್ಕೊಳ್ಳೋಣ. ಒಂದ್ ನಿಂಬೆಹಣ್ಣ ಇಟ್ಟು ನಾ ಯಾವಾಗೂ ಗಾರ್ನಿಶ್ ಅನ್ನ ಮೇಲಿಂದ ನ್ಯಾಚುರಲ್ ಫ್ರೀ ಫಾಲ್ ಆಗ್ಲಿ ಅಂತ ಸ್ಟೈಲ್ ಮಾಡು ಕಾಮಿ. ಪಾಪ ಈ ಚಿಕ್ಕ ಮಕ್ಳು ಬೆಳೀಲಿ ಅಲ್ವಾ? ಫಸ್ಟ್ ನಿಂಬೆಹಣ್ಣು ಈಗ ಒಂದ್ ಹಂಗ್ ನಿಲ್ಸ. ಹಾ, ಓಕೆ. ಹಾ, ಆಹಾ. So ಈಗ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಿಂಗ್ ಬಿಡಿ, ಎಲ್ಲಿ ಬೀಳುತ್ತೋ ಅದೇ ಡೆಕೋರೇಷನ್. ಘಮ ಘಮವಾದಂತಹ ಮೊಳಕೆ ಕಾಳಿನ ರಸಂ ರೆಡಿ ಆಗಿದೆ. ಅನ್ನದ ಜೊತೆ ಆಲ್ರೆಡಿ ಬೆರ್ತಿದೆ. ಈಗ ನಿಮ್ಮಿಬ್ರು ಬಾಯೊಳಗೆ ಹೋಗ್ಬೇಕು ಅಷ್ಟೇ. ಸೊ ದಯವಿಟ್ಟು ತಗೊಳ್ಳಿ. ದಿಸ್ ಇಸ್ ಸೋ ಗುಡ್. ಎಲ್ಲ ನ್ಯೂಟ್ರಿಷನ್ ಒಂದೇ ಬೌಲ್ ಅಲ್ಲಿ. ದಿಸ್ ಇಸ್ ಸಮಥಿಂಗ್ ಐ ವಾಂಟೆಡ್. ನನ್ಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದ ನಿಮ್ಗೆ. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನನ್ ಸ್ಪೂನ್ ತಗೊಂಡು ನೀವು ಟ್ರೈ ಮಾಡಿಲ್ವಾ? ನಾವು ಟ್ರೈ ಮಾಡ್ಲೇಬೇಕು. ವೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಶೆಫ್, ನಮ್ಮ ಕ್ಯೂಟ್ ಕಪಲ್ ಹತ್ರ ಇಷ್ಟೊಂದು ಒಳ್ಳೆ ಮೊಳಕೆ ಕಾಳಿನ ರಸಂ ಮಾಡಿಸಿದ್ದಕ್ಕೆ. ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಖತ್ತಾಗಿರೋ ಮೊಳಕೆ ಕಾಳಿನ ರಸಂ ಮಾಡೋ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಮೊಳಕೆ ಕಾಳು ಶುಂಠಿ ನಿಂಬೆ ರಸಂ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಮೊಳಕೆ ಕಾಳುಗಳನ್ನ ಹಾಕಿ ನೀರು ಹಾಕಿ ಬೇಯಿಸಿಕೊಳ್ಳಿ. ಒಂದು ಕುಟ್ಟಾಣಿಯನ್ನ ತೆಗೆದುಕೊಂಡು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಳು, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನಕಾಯಿಯನ್ನ ಹಾಕಿಕೊಂಡು ಜಜ್ಜಿಕೊಳ್ಳಿ. ನಂತರ ಜಜ್ಜಿಕೊಂಡಂತಹ ಮಸಾಲೆಯನ್ನ ಬೇಯುತ್ತಾ ಇರುವಂತಹ ಮೊಳಕೆ ಕಾಳಿನ ಪ್ಯಾನ್ಗೆ ಹಾಕಿಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣನ್ನ, ಅರಿಶಿಣವನ್ನ ಹಾಕಿಕೊಳ್ಳಿ. ಒಗ್ಗರಣೆಯ ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆಯನ್ನು ಕೊಟ್ಟು ಪ್ಯಾನ್ಗೆ ಸೇರಿಸಿಕೊಂಡು ಬೇಯಿಸಿಕೊಂಡರೆ ರಸಂ ರೆಡಿ. ಈಗ ವಿ ಕಮ್ ಟು ದ ಎಂಡ್. ಸೊ ನಮ್ಮ ಕಿಚನ್ಗೆ ಬಂದಿದ್ದೀರಾ, ಹೇಗ ಅನ್ನಿಸ್ತು ಅಂತ ಹೇಳ್ಬೇಕು. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ನಾವು ಕಿಚನ್ ಒಳಗೆ ಇಬ್ರು ಒಟ್ಟಿಗೆ ಎಂಟರ್ ಆಗಲ್ಲ ಅಂತ. ಬಟ್ ಕಪಲ್ಸ್ ಕಿಚನ್ ಇಂದ ಆ ಒಂದು ಪರ್ಸೆಪ್ಷನ್ ಚೇಂಜ್ ಆಯ್ತು. ಅಂಡ್ ಥ್ಯಾಂಕ್ಸ್ ಟು ಕಪಲ್ಸ್ ಕಿಚನ್ ಅಂಡ್ ಟು ಯು ಗೈಸ್ ಫಾರ್ ದಟ್. ಸೊ ದಟ್ ಇಸ್ ಒನ್ ಥಿಂಗ್. ಆಮೇಲೆ ಎಲ್ಲೂ ನಾವು ಆತರ ಒಟ್ಟಿಗೆ ಹೋಗಿರ್ಲಿಲ್ಲ. ಸೊ ಈ ಶೋ ಅಲ್ಲಿ ನಮ್ಗೆ ಒಟ್ಟಿಗೆ ಈ ರೀತಿ ಬಂದು ಇಷ್ಟು ಮಜಾ ಮಾಡಕ್ ಆಯ್ತಲ್ಲ. ಸೊ ಥ್ಯಾಂಕ್ಸ್ ಟು ದಟ್. ಸುದರ್ಶನ್. ಸೊ ನನಗೆ ಐ ವುಡ್ ರಿಯಲಿ ಲೈಕ್ ಟು ಕಂಗ್ರಾಚುಲೇಟ್ ದ ರೈಟರ್ಸ್, ದ ಕ್ರಿಯೇಟರ್ಸ್. ಯಾಕಂದ್ರೆ ನಾವು ಕುಕಿಂಗ್ ಶೋಸ್ ನೋಡಿದೀವಿ, ಎಂಟರ್ಟೈನ್ಮೆಂಟ್ ಶೋಸ್ ನೋಡಿದೀವಿ. ಅದ್ ಎರಡನ್ನು ಮರ್ಜ್ ಮಾಡಿ ಇದನ್ನ ಒಂದು ಅಂದ್ರೆ ನೋಡೋರ್ಗೂ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಇದು. ಆಮೇಲೆ ಆ ಶೋಗ್ ಬರೋರ್ಗೂ ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್. ಇವಾಗ ನಾವು ಇಷ್ಟು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಈ ಶೋನ ತುಂಬಾ ಸಲ ನೋಡ್ತಿದ್ದೀನಿ, ರೆಗ್ಯುಲರ್ ಆಗಿ ನೋಡ್ತಿದ್ದೀನಿ. ಬಟ್ ನಾನು ಇಲ್ಲಿ ಬಂದಾಗ ನನಗೆ ಎಲ್ಲ ಒಂಥರ ಹೊಸದು ಅಂತ ಅನ್ನಿಸ್ತು. ಸೊ ಆ ಕಾನ್ಸೆಪ್ಟ್ಸ್ ಕ್ರಿಯೇಟ್ ಮಾಡ್ತಾರಲ್ಲ, ಆ ಕ್ರಿಯೇಟರ್ಸ್ ಮಾತ್ರ ನೋಡಿ ನಿಮ್ಗೆ ಇದು. ಸೊ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಇದೇ ಖುಷಿಗೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮಗೊಂದು ಕಿರು ಕಾಣಿಕೆ. ಓಕೆ, ನಮ್ಮ ಕ್ಯೂಟ್ ಕಪಲ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅ ಲಾಟ್ ಅಂತ ಥ್ಯಾಂಕ್ ಯು. ಇದು ಬಟ್ಟೆ ಜೊತೆ ಮ್ಯಾಚ್ ಆಗ್ತಾ ಇದಲ್ಲ. ಹೌದು, ಹೀಗೆ ಖುಷಿಯಾಗಿರಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಯಾವ ಕಪಲ್ಸ್ ಬರ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಕಪಲ್ಸ್ ಕಿಚನ್, ಕೋ-ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.